ಕಾರ್ಯಕ್ರಮವನ್ನ ನಮ್ಮ ಮೈಸೂರು ವಾಸವಾಗಿರ್ತಕ್ಕಂಥ ಶ್ರೀಯುತ ಮರಸ್ವಾಮಿಗೌಡರು ಇಟ್ಕೊಂಡಿದ್ದಾರೆ. ಅವ್ರ ಜೊತೆಗೆ ನಮ್ಮ ಪಕ್ಕದ ಗ್ರಾಮದಲ್ಲಿರ್ತಕ್ಕಂಥ ನಮ್ಮ ಅನುನಳ್ಳಿ ನಾಗೇಂದ್ರ ಪ್ರಸಾದ್ ಅವರು ಸಹ ಒಂದು ಸ್ವಾಗತ ಅಥವಾ ಅಭಿನಂದಿಸುವ ಒಂದು ವಿಚಾರದಲ್ಲಿ ಆ ವೇದಿಕೆ ಮೇಲೆ ಬರಬೇಕು ಈ ಮೂವರು ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ನಾಗೇಂದ್ರ ಪ್ರಸಾದ್ ರವರು, ಪುಟ್ಟರಾಜರವರು, ಶ್ರೀಧರ ಮೂರ್ತಿಯವರು ಮತ್ತೋರ್ವರು ತೋಪೆಗೊಂಡಕುಪ್ಪ ಗ್ರಾಮದ ಸೋಮಣ್ಣನವರು ದಯಮಾಡಿ ವೇದಿಕೆ ಮೇಲೆ ಆಗಮಿಸಬೇಕು ಅಂದ್ಬಿಟ್ಟು ಕೇಳ್ತಾರೆ. ಧನ್ಯವಾದಗಳು. ಮಾಣಿಕ್ಯನಹಳ್ಳಿ ಹಾಗೂ ಅಕ್ಕಪಕ್ಕದ ಕಲಾಭಿಮಾನಿಗಳು, ಕಲಾ ಪೋಷಕರ ನೇತೃತ್ವದಲ್ಲಿ ಶ್ರೀ ಬಾಲಭೈರವೇಶ್ವರ ಕುಪಪೋಷಿತ ನಾಟಕ ಮಂಡಳಿ ಮಾಣಿಕ್ಯನಹಳ್ಳಿ ಗ್ರಾಮದ ವತಿಯಿಂದ ಅಭಿಶೂರನ ಪುನರ್ಜನ್ಮ ಅಥವಾ ವೀರ ಅಭಿಮನ್ಯು ಎಂಬ ಸುಂದರ ಪೌರಾಣಿಕ ನಾಟಕವನ್ನ ನಮ್ಮೆಲ್ಲ ಅದ್ಭುತ ಕಲಾವಿದರು ತಮ್ಮ ಮುಂದೆ ಅಭಿನಯಿಸಲಿದ್ದು, ಈ ಕಾರ್ಯಕ್ರಮಕ್ಕೆ ಹಾಗೂ ಎಲ್ಲ ಪಾತ್ರಧಾರಿಗಳಿಗೆ ಶುಭ ಕೋರಲು ಆಗಮಿಸಿರುವಂತಹ ಎಲ್ಲ ವೇದಿಕೆ ಮೇಲಿನ ಗಣ್ಯರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ನಮ್ಮ ತಾಲೂಕಿನಾದ್ಯಂತ ಹಾಗೂ ಜಿಲ್ಲೆ ರಾಜ್ಯಾದ್ಯಂತ ಕಲೆಗೆ ಹೆಸರುವಾಸಿಯಾಗಿರುವಂತಹ ತಮ್ಮ ಹಾಡುಗಾರಿಕೆಗೆ ಅಭಿನಯದ ಮೂಲಕ ತುಂಬಾ ಹೆಸರನ್ನ ಮಾಡಿರುವಂತಹ ಬೇವನಕುಪ್ಪೆ ನಾಗಲಿಂಗೇಗೌಡರು ನಮ್ಮ ಆರಾಧ್ಯ ದೈವ ಊರ ದೈವ ಭೈರವೇಶ್ವರನ ಕುರಿತು ಒಂದು ಪ್ರಾರ್ಥನಾ ಗೀತೆಯನ್ನು ಹಾಡೋದ್ರ ಮೂಲಕ ಈ ನಾಟಕಕ್ಕೆ ಚಾಲನೆ ಕೊಡಬೇಕು ಅಂತ ಹೇಳಿ ಕೋರ್ತೇನೆ. ಎಲ್ಲರಿಗೂ ನಮಸ್ಕಾರ. ಬಂಧುಗಳೇ, ಈ ಊರಿನ ಆರಾಧ್ಯ ದೈವ ಮೂಲದೇವರು ನಮ್ಮ ಬಾಲಭೈರವೇಶ್ವರ. ಈ ಒಂದು ಸಂದರ್ಭದಲ್ಲಿ ಈ ಊರಿನ ಆ ಭೈರವನ ಆರಾಧ್ಯ ದೇವರಾಗಿ ಇಡೀ ನಾಡಿನಾದ್ಯಂತ ವಿಧವಾದಂತಹ ಗ್ರಾಮಗಳಲ್ಲೂ ಸಹ ಬೇರೆ ಊರುಗಳಲ್ಲೂ ಸಹ ಆರಾಧ್ಯ ದೈವವಾಗಿ ಈ ಬಾಲಭೈರವನನ್ನು ಆರಾಧಿಸ್ತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಪುಣ್ಯ ಸ್ಥಳದಲ್ಲಿ ಇಂದು ಭೈರವನ ಸ್ಮರಣೆಯನ್ನೇ ಮಾಡೋದ್ರ ಮೂಲಕ ಈ ಒಂದು ರಂಗ ಚಳುವಳಿಗೆ ಪ್ರಾರಂಭವನ್ನು ಮಾಡಬೇಕು ಅಂತೇಳಿ ನಮ್ಮ ಗುರುಗಳಾದಂತಹ ಮರಸ್ವಾಮಿಗೌಡರ ಆದೇಶವೂ ಸಹ ಉಂಟು. ನಿಮ್ಮ ಊರಿನಲ್ಲಿ ನೆಲೆ ನಿಂತು ಇಡೀ ನಾಡನ್ನ ಕೊರೆಯುತ್ತಾ ಇರತಕ್ಕಂತಹ ಭೈರವನನ್ನೇ ಕುರಿತು ಆ ಭೈರವನ ಆಶೀರ್ವಾದ ನಮ್ಮೆಲ್ಲರಿಗೂ ಸಹ ಇರಲಿ ಅಂತೇಳಿ ಭೈರವನ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಈ ಒಂದು ನಾಟಕಕ್ಕೆ ಪ್ರಾರಂಭವನ್ನು ಮಾಡೋಣ. ಮುದ್ದು ಭೈರವ ಸ್ವಾಮಿ ಉರಿಗದ್ದುಗೆ ಇರುವಾಗ ಸಿದ್ಧರ ಶಿವಮಠಕ್ಕೆ ಬೆಳಕಾರೋ ಕೋಲಣ ಕೋಲೆ ಮುದ್ದು ಭೈರವ ಸ್ವಾಮಿ ಉರಿಗದ್ದುಗೆ ಇರುವಾಗ ಮುದ್ದು ಭೈರವ ಸ್ವಾಮಿ ಉರಿಗದ್ದುಗೆ ಇರುವಾಗ ಸಿದ್ಧರ ಶಿವಮಠಕ್ಕೆ ಬೆಳಕಾರೋ ಕೋಲಣ ಕೋಲೆ ಸಿದ್ಧರ ಶಿವಮಠಕ್ಕೆ ಬೆಳಕಾರೋ ಕೋಲಣ ಕೋಲೆ ಮುದ್ದು ಭೈರವ ಸ್ವಾಮಿ ಉರಿಗದ್ದುಗೆ ಇರುವಾಗ ಸಿದ್ಧರ ಶಿವಮಠಕ್ಕೆ ಬೆಳಕಾರೋ ಕೋಲಣ ಕೋಲೆ ಸ್ವಾಮಿಯ ಕಂಡೀರ ಸಿದ್ಧಾರ ಮಠದಲ್ಲಿ
ಕುಣಿಸುವ ತಿರಿನೋಡೆ ಕೋಲಣ ಕೋಲೆ ನವಿಲಿಂಡ ಕುಣಿಸುವ ತಿರಿನೋಡೆ ಕೋಲಣ ಕೋಲೆ ಮುತ್ತು ಭೈರವ ಸ್ವಾಮಿ ಉರಿಗತ್ತುಗೆ ಇರುವಾಗ ಚಿತ್ತಾರ ಶಿವಮಠಗೆ ಬೆಳಕಾದೋ ಕೋಲಣ ಕೋಲೆ ಇನ್ನೋಡಿ ನುಡಿಸುತ್ತ ಕೋಲಣ ಕೋಲೆ ಹೆಜ್ಜೆಜ್ಜೆಗೂ ಇನ್ನೋಡಿ ನುಡಿಸುತ್ತ ಕೋಲಣ ಕೋಲೆ ಹೆಜ್ಜೆಜ್ಜೆಗೂ ಇನ್ನೋಡಿ ನುಡಿಸುತ್ತ ಭೈರವ ಹೆಜ್ಜೆಜ್ಜೆಗೂ ಇನ್ನೋಡಿ ನುಡಿಸುತ್ತ ಭೈರವ ಹೊರಗಿ ಕುಂತವನೆ ಗಿರಿಮ್ಯಾಲೆ ಭೈರವ ಸ್ವಾಮಿ ಹೊರಗಿ ಕುಂತವನೆ ಗಿರಿಮ್ಯಾಲೆ ಭೈರವ ಸ್ವಾಮಿ ಮುತ್ತು ಭೈರವ ಸ್ವಾಮಿ ಉರಿಗತ್ತಿಗೆ ಇರುವಾಗ ಸಿತ್ತಾರ ಶಿವಮಠಕ್ಕೆ ಬೆಳಕಾದೋ ಕೋಲಣ ಕೋಲೆ ಸಣ್ಣ ಮಲ್ಲಿಗೆಯ ಹೂಕಂಡು ಕೋಲಣ ಕೋಲೆ ಸಣ್ಣ ಮಲ್ಲಿಗೆಯ ಹೂಕೊಂಡು ಕೋಲಣ ಕೋಲೆ ಸಣ್ಣ ಮಲ್ಲಿಗೆಯ ಹೂಕೊಂಡು ಭೈರವ ಸಣ್ಣ ಮಲ್ಲಿಗೆಯ ಹೂಕೊಂಡು ಭೈರವ ಕುಂದೈ ಕುಂತವನೇ ಗಿರಿಮ್ಯಾಲೆ ಭೈರವ ಸ್ವಾಮಿ ಹೊರಗಿ ಕುಂತವನೇ ಗಿರಿಮ್ಯಾಲೆ ಭೈರವ ಸ್ವಾಮಿ ಮುತ್ತು ಭೈರವ ಸ್ವಾಮಿ ಉರಿಗತ್ತುಗೆ ಇರುವಾಗ ಮುತ್ತು ಭೈರವ ಸ್ವಾಮಿ ಉರಿಗತ್ತುಗೆ ಇರುವಾಗ ಸಿತ್ತಾರ ಶಿವಮಠಕ್ಕೆ ಬೆಳಕಾದೋ ಕೋಲಣ ಕೋಲೆ ಸಿತ್ತಾರ ಶಿವಮಠಕ್ಕೆ ಬೆಳಕಾದೋ ಕೋಲಣ ಕೋಲೆ ಸಿತ್ತಾರ ಶಿವಮಠಕ್ಕೆ ಬೆಳಕಾದೋ ಕೋಲಣ ಕೋಲೆ ಧನ್ಯವಾದ 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 ಈಗ 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 ಪ್ರಾರ್ಥನೆ ಮಾಡಿದ ಶ್ರೀ ನಾಗಲಿಂಗೇಗೌಡರು ನನ್ನ ವಿದ್ಯಾರ್ಥಿ, ನಾನು ಲೆಕ್ಚರರ್ ಇದ್ದಾಗ ಒಂದು ಆರ್ಕೆಸ್ಟ್ರಾ ಪಾರ್ಟಿ ಇದೆ. ಭಾವಗೀತೆ, ಜನಪದ ಗೀತೆ, ಭಕ್ತಿ ಗೀತೆ, ದೇಶಭಕ್ತಿ ಗೀತೆ ಎಲ್ಲನೂ ಕೂಡ ಆಡ್ತಾರೆ. ಇದು ನಾಟಕ ಆದದ್ರಿಂದ ಈ ಸಂದರ್ಭದಲ್ಲಿ ಅವ್ರ ಬಗ್ಗೆ ಒಂದು ಮಾತು ಹೇಳ್ತೀನಿ. ಈಗ ಒಂದು 4 ತಿಂಗಳ ಹಿಂದೆ ಕುರುಕ್ಷೇತ್ರ ನಾಟಕವನ್ನ ಪಾಂಡಪುರದಲ್ಲಿ ನಮ್ಮ ತಾಲೂಕಿನಲ್ಲಿ ಹಲವಾರು ಜನ ಸೇರಿ ಒಂದು ಕುರುಕ್ಷೇತ್ರ ನಾಟಕ ಮಾಡಿ ಇವರು ಕೌರವನ ಪಾತ್ರವನ್ನ ಮಾಡಿದ್ರು. ಹಳೇಬೀಡು ಕುಳ್ಳೇಗೌಡರು ಕೃಷ್ಣನ ಪಾತ್ರ ಮಾಡಿದ್ರು. ಹಳೇಗೌಡ ಕುಳ್ಳೇಗೌಡರು ಬಹಳ ಚೆನ್ನಾಗಿ ಅವರು ಕಲಾವಿದ್ರು. ನಾನು ನೂರಾರು ನಾಟಕಗಳನ್ನ ನೋಡಿದ್ದೀನಿ, ಯೂಟ್ಯೂಬ್ ಇಂದ ನೋಡಿದ್ದೀನಿ. ಇಂಥದ್ದೊಂದು ಶ್ರೇಷ್ಠವಾದಂತ ಕುರುಕ್ಷೇತ್ರವನ್ನ ಪಾತ್ರನ ನಾನು ನನ್ನ ಜೀವನದಲ್ಲೇ ನೋಡಿಲ್ಲ. ಅಷ್ಟು ಚೆನ್ನಾಗಿ ಅಭಿನಯಿಸಿದ್ರು ನಾಗಲಿಂಗೇಗೌಡರು. ಹಾಗಾಗಿ ನಮ್ಮ ಈ ನಾಟಕ ಮಂಡಳಿಯಿಂದ ಪ್ರಾರ್ಥನೆ ಮಾಡಿದ್ದಾರೆ ಮತ್ತು ಇಷ್ಟೊಂದು ರಂಗಭೂಮಿಯ ಶ್ರೇಷ್ಠ ಕಲಾವಿದರನ್ನ ನಾವು ಸನ್ಮಾನಿಸಬೇಕು. ಈ ಸಂದರ್ಭದಲ್ಲಿ ಇಲ್ಲಿ ನಾಗೇಂದ್ರ ಪ್ರಸಾದ್ ಕುಂತಿದ್ದಾರೆ, ಪುಟ್ಟರಾಜ್ ಇದ್ದಾರೆ, ಸುಬ್ಬಣ್ಣ ಇದ್ದಾರೆ. ಈ ಶ್ರೇಷ್ಠ ಕಲಾವಿದರನ್ನ, ರಂಗಭೂಮಿ ಕಲಾವಿದರನ್ನ ನಮ್ಮ ಈ ನಾಟಕ ಮಂಡಳಿಯ ಪರವಾಗಿ ಅವ್ರನ್ನ ಸ್ವಾಗತ, ಇದನ್ನ ಅಭಿನಂದಿಸ್ತಾ ಇದ್ದೀವಿ. ಅದನ್ನ ಸ್ವೀಕರಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಬೇವನಕುಪ್ಪೆ ನಾಗಲಿಂಗೇಗೌಡರು ತಮ್ಮ ಅದ್ಭುತ ಕಂಠದಿಂದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಅವರಿಗೆ ನಾಟಕ ಮಂಡಳಿ ವತಿಯಿಂದ ಒಂದು ಅಭಿನಂದನೆ.
ನಾಗಲಿಂಗೇಗೌಡರವರಿಗೆ, ದಯವಿಟ್ಟು ಆಹ್ವಾನ ಪತ್ರಿಕೆಯಲ್ಲಿರುವಂತ ಎಲ್ಲ ಆಹ್ವಾನಿತರು, ಮುಖ್ಯ ಅತಿಥಿಗಳು, ಗಣ್ಯರು ವೇದಿಕೆ ಮೇಲೆ ಆಸೀನರಾಗಬೇಕು ಅಂತ ಕೋರ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಮಾನ್ಯ ಶಾಸಕರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಬೇಕಿತ್ತು. ಕಾರಣಾಂತರಗಳಿಂದ ಆಗಮಿಸಿಲ್ಲ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮೆಲ್ಲರ ಅಭಿವೃದ್ಧಿ ಅಧಿಕಾರರಾದಂಥ ಮಾಜಿ ಸಚಿವರಾದಂಥ ಪುಟ್ಟರಾಜಣ್ಣವರು ಆಗಮಿಸ್ತಾರೆ, ಉದ್ಘಾಟನೆಯನ್ನ ನೆರವೇರಿಸ್ತಾರೆ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ವೇದಿಕೆ ಮೇಲಿನ ಎಲ್ಲ ಗಣ್ಯರನ್ನ ತಮ್ಮೆಲ್ಲರನ್ನ ಸ್ವಾಗತಿಸಬೇಕು ಅಂತ ಹೇಳಿ ಮನೆ MD ಮರಸ್ವಾಮಿಗೌಡರವ್ರನ್ನ ಕೊಡ್ತೇನೆ. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯಾತಿ ಗಣ್ಯರಿಗೆ, ವೇದಿಕೆ ಮುಂಭಾಗದಲ್ಲಿ ಕಲಾಭಿಮಾನಿಗಳಿಗೆ ಪ್ರೋತ್ಸಾಹಿಸಲು ಬಂದ ಎಲ್ಲ ಬಂಧುಗಳಿಗೂ ಸಹ ನಮಸ್ಕರಿಸ್ತಾ ಶ್ರೀ 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 ಬಾಲಭೈರವೇಶ್ವರ ಕೃಪಾ ಪೋಷಿತ ನಾಟಕ ಮಂಡಳಿ ಮಾಣಿಕ್ಯಳ್ಳಿ ಗ್ರಾಮ, ಮೇಲ್ಕೋಟೆ ಹೋಬಳಿ, ಪಾಂಡವಪುರ ತಾಲೂಕು, ಮಂಡ್ಯ ಜಿಲ್ಲೆ. ಈ ಒಂದು ಗ್ರಾಮದಲ್ಲಿ ಶ್ರೀ ಚಾಮುಂಡೇಶ್ವರಿ ಡ್ರಾಮಾ ಸೀನ್ಸ್ ಮೈಸೂರು ಇವರ ಭವ್ಯ ರಂಗಮಂಟಪದಲ್ಲಿ ಈ ದಿನ ಒಂದು ಸುದಿನ 8/4/2025 ಮಂಗಳವಾರ ರಾತ್ರಿ 8 ಗಂಟೆಗೆ ಸರಿಯಾಗಿ ಹಮ್ಮಿಕೊಂಡಿರತಕ್ಕಂಥ ಅಭಿಶೂರನ ಪುನರ್ಜನ್ಮ ಅಥವಾ ವೀರ ಅಭಿಮನ್ಯು ಎಂಬ ನಾಟಕಕ್ಕೆ ಈ ಗಣ್ಯಾತಿ ಗಣ್ಯರನ್ನ ಆಗಮಿಸಬೇಕು ಅಂತ ಕೇಳ್ಕೊಂಡಾಗ ಅವರೆಲ್ಲರೂ ಸಹ ಬಂದು ವೇದಿಕೆ ಮೇಲೆ ಆಗಮಿಸಿದ್ದಾರೆ. ಈ ವೇದಿಕೆ ಕಾರ್ಯಕ್ರಮಕ್ಕೆ ಈ ನಾಟಕ ಅಭಿಮಾನಿಗಳಿಗೆ ಶುಭವನ್ನ ಕೋರ್ಬೇಕು, ಅವ್ರಿಗೆ ಪ್ರೋತ್ಸಾಹಿಸಬೇಕು ಅಂತ ಮಾನ್ಯ ಪಾಂಡವಪುರ ತಾಲೂಕ್ ಮೇಲ್ಕೋಟೆ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದ ಯುವಕರು ಆಗಿರ್ತಕ್ಕಂಥ ಶ್ರೀಯುತ ದರ್ಶನ್ ಪುಟ್ಟಣ್ಣನವರು ಆಗಮಿಸಬೇಕಾಯಿತು. ಅನಿವಾರ್ಯ ಕಾರಣ ಆಗಮಿಸಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಶ್ರೀ ದರ್ಶನ್ ಪುಟ್ಟಣ್ಣನವರವರಿಗೆ ನಮ್ಮ ಪಾಂಡವಪುರ ತಾಲೂಕಿನ ಮೇಲ್ಕೋಟೆ ಕ್ಷೇತ್ರದ ಶ್ರೀಯುತ ದರ್ಶನ್ ಪುಟ್ಟಣ್ಣನವರಿಗೆ ನಾವು ನಮ್ಮ ಮಾಣಿಕ್ಯಳ್ಳಿ ಗ್ರಾಮದ ಪರವಾಗಿ ಸ್ವಾಗತ ಜೊತೆಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಹಾಗೆ ಮತ್ತೋರ್ವರು 3 ಬಾರಿ ಶಾಸಕರಾಗಿ 1 ಬಾರಿ ಸಚಿವರಾಗಿ ಏನೋ ಆಗಮಿಸುವಂತ ಸಂದರ್ಭ ಇದೆ. ಮಾಜಿ ಸಚಿವರು, ಅಭಿವೃದ್ಧಿ ಅಧಿಕಾರರು ಎಂಬ ಬಿರುದನ್ನ ತೆಗೆದುಕೊಂಡಿರ್ತಕ್ಕಂಥ ಮಾನ್ಯ ಶ್ರೀಯುತ CS ಪುಟ್ಟರಾಜರವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ನಾಟಕ ಅಭಿಮಾನಿಗಳಿಗೆ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಂಡಾಗ ಅವರು ಸಹ ಒಪ್ಪಿ ಕಾರ್ಯಕ್ರಮಕ್ಕೆ ಹಾಗೂ ಜೊತೆಗೆ ಉದ್ಘಾಟನೆಯನ್ನ ಮಾಡಬೇಕು ಅಂತ ಕೇಳ್ಕೊಂಡಾಗ ಇಲ್ಲಿಗೆ ಒಪ್ಕೊಂಡು ಅವರು ಸಹ ಇನ್ನೇನೆ ಕೆಲವೇ ಕ್ಷಣಗಳಲ್ಲಿ ಬರುವ ಒಂದು ನಿರೀಕ್ಷೆಯಲ್ಲಿದ್ದಾರೆ. ಬಂದೇ ಬರ್ತಾರೆ. ಅವ್ರಿಗೂ ಸಹ ನಮ್ಮ ಈ ನಾಟಕ ಮಂಡಳಿಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ನೀಡ್ತಾ ಇದ್ದೀನಿ. ಹಾಗೆ ಮತ್ತೋರ್ವರು ವಿಶೇಷವಾಗಿ ನಮ್ಮ ಊರಿನ ಒಂದು ಮತ್ತೊಂದ್ಸಲ ನಮಗೆ ಒಂದು ಈ ಊರಿನ ಒಂದು ಪುಣ್ಯ ಅಥವಾ ಒಂದು ಜಾಗದ ಮಹಿಮೆ ಅಂತ ಕಾಣುತ್ತದೆ. ಸುಮಾರು 17 ಲಕ್ಷ ರು ವೆಚ್ಚದಲ್ಲಿ ಪ್ರತ್ಯಕ್ಷವಾಗಿ ನಗದು ರೂಪದಲ್ಲಿ ಆ ತಾಯಿ ಲಕ್ಷ್ಮೀದೇವಿ, ಸಂತಾನ ಲಕ್ಷ್ಮಿ ನಮ್ಮ ಆ ಭವ್ಯ ರಂಗಮಂದಿರದ ಪಕ್ಕದಲ್ಲಿ ನೂತನವಾಗಿ ನಿರ್ಮಿಸಿರ್ತಕ್ಕಂಥ ದೇವಸ್ಥಾನದಲ್ಲಿ ಆ ತಾಯಿಯ ಕೃಪೆಗೆ, ಆ ಒಂದು ನಿರ್ಮಾಣಕ್ಕೆ ಹಲವಾರು ರೀತಿಯಲ್ಲಿ ಸಹಕಾರವನ್ನು ನೀಡ್ತಾ ಇರ್ತಕ್ಕಂಥ ಅವ್ರಿಗೆ ಪರೋಕ್ಷವಾಗಿ ಇದೇ ಊರಿನ ಸುಪುತ್ರರು ಮೈಸೂರು ವಿಭಾಗದ ನಿವೃತ್ತ ಜಂಟಿ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ MS ಮರಸ್ವಾಮಿಗೌಡರು ಅವರು ಮುಖ್ಯ ಕಾರಣ. ಅವರ ಜೊತೆನಲ್ಲೇ ಇಷ್ಟೇ ಹೇಳದವರು ಆ ತಾಯಿ ಮಾತೆಗೆ ಮಾಡಿಸ್ಕೋಬೇಕು ಅಂತ ನನ್ನ ಕೈನಲ್ಲಿ ಇದ್ರೆ ಖಂಡಿತ ಮಾಡಿಸ್ಕೊಳ್ತಾರೆ ಅಂತಂದ್ರು. ಅವರು ನಾನು ಇಷ್ಟು ಕೊಡ್ತೀನಿ ಅಂತ ಹೇಳಿಲ್ಲ, ಏನಾಗ್ಬೇಕು ಮರಸ್ವಾಮಿಗೌಡ್ರೆ ಅಂತ ಹೇಳಿದ್ರು. ಇವರು ಎಷ್ಟು ಕೇಳೋದು ಏನ್ ಮಾಡೋದು ಅಂತ ಇದ್ರು. ಆಗ ವಿಗ್ರಹ ಇಷ್ಟ ಆಗುತ್ತೆ, ಒಂದು ಕಲ್ಲಿನಲ್ಲಿ ವಿಗ್ರಹ ಮಾಡ್ತಾವೆ ಅಂದಾಗ ಅವರು 2 ಕಂತಿನಲ್ಲಿ ಸುಮಾರು 17 ರಿಂದ 20 ಲಕ್ಷ ರೂಗಳ ವೆಚ್ಚದಲ್ಲಿ ಆ ದೇವಸ್ಥಾನ ನಿರ್ಮಾಣಕ್ಕೆ ಸಹಾಯವಾಗಿರ್ತಕ್ಕಂಥ ಅವರು ಈ ಊರಿಗೆ ಆ ದೇವಸ್ಥಾನ ಉದ್ಘಾಟನೆ ಆದಾಗ
ಮಾತ್ರ ಬಂದಿದ್ರು. ಮತ್ತೆ ಎರಡನೇ ಸಲ ಈ ಒಂದು ಊರಿಗೆ ಬಂದಿದ್ದಾರೆ. ತುಂಬಾ ನಮ್ಮ ಊರಿನ ಒಂದು ಪುಣ್ಯ ಅಂತ ತಿಳ್ಕೊಂಡು ಶ್ರೀಯುತ ಸೋಮಣ್ಣನವರು ಅವರನ್ನ ನಂಜುಂಡ ಸ್ವಾಮಿ ಅಂತ ಕರ್ತಾರೆ. ನಾವೆಲ್ಲ ಹೋಗಿ ಸೋಮಣ್ಣನ ಅಂತ ಕರ್ತಾರೆ. ಅವ್ರಿಗೆಲ್ಲರೂ ಚಪ್ಪಾಳೆ ತಟ್ಟುವುದರ ಮುಖಾಂತರ ಹಾಗೂ ಅಭಿನಂದಿಸುವ ಮುಖಾಂತರ ಅವರಿಗೆ ಈ ಒಂದು ನಾಟಕ ಮಂಡಳಿಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ನೀಡ್ತಾ ಇದ್ದೀನಿ. ದಯಮಾಡಿ ಫೋಟೋದವರು ಕ್ಯಾಮ್ರಾದವರು ದಯಮಾಡಿ ಒಂದು ಫೋಟೋ ತೊಗೊಳ್ಳಿ ಸರ್. ಸ್ವಲ್ಪ ಕವರ್ ಆಗಿ ಹಿಂದೆ ಇನ್ನು ಮತ್ತೋರ್ವರು ಹಳೇಬೀಡು ಗ್ರಾಮದವರು. ಅವರು ಸಂಸ್ಕೃತಿಯಲ್ಲಿ ನಿಪುಣರು. ಈ ನಾಟಕದ ಒಂದು ಕಲೆ ಅನ್ನೋದ್ರ ಬಗ್ಗೆ, ಈ ಹಳ್ಳಿಗಾಡಿನಲ್ಲಿ ಕಲೆ ಸಂಸ್ಕೃತಿ ಎಲ್ಲವನ್ನು ಉಳಿಬೇಕು ಅನ್ನುವ ನಿಟ್ಟಿನಲ್ಲಿ ಎಲ್ಲ ಅದರಲ್ಲೂ ಸಹ ನಮ್ಮ ಮಾಣಿಕಳ್ಳಿ ಗ್ರಾಮಕ್ಕೆ ಒಂದು ಸಣ್ಣ ಕಾರ್ಯಕ್ರಮ, ಒಂದು ಚಿಕ್ಕದಾದ ಕಾರ್ಯಕ್ರಮ ಒಂದು ಹೇಳಿದ್ರೆ ಸಾಕು, ಬಹಳ ಸಂತೋಷದಿಂದ ಒಪ್ಪಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಹಳೇಬೀಡು ಗ್ರಾಮದ ಮೈಸೂರಿನಲ್ಲಿ ವಾಸವಾಗಿರ್ತಕ್ಕಂಥ ನಿವೃತ್ತ ಪ್ರಾಂಶುಪಾಲರು, ಮಹಾಜನ ಕಾಲೇಜ್ ಪ್ರಥಮ ದರ್ಜೆ ಮಹಾಜನ ಕಾಲೇಜ್ ಮೈಸೂರು, ಅವರು ಸಹ ಈ ಕಾರ್ಯಕ್ರಮಕ್ಕೆ ಒಪ್ಪಿ ಈ ಒಂದು ಕಲಾಭಿಮಾನಿಗಳಿಗೆ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಂಡಾಗ ಇಲ್ಲಿಗೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ನೀಡ್ತಾ ಇದ್ದೀನಿ. ಇನ್ನು ಮತ್ತೋರ್ವರು ಹೇಳ್ತಾ ಇರ್ತಾರೆ, ನಮ್ಮ ಊರಿನಲ್ಲಿ ಕಾರ್ಯಕ್ರಮ ಬಂದಾಗ ಎಲ್ಲರಿಗೂ ಮೊದಲು ಸ್ವಾಗತವನ್ನು ನೀಡಿ ನಂತರ ಹೇಳು ಅಂತ ಹೇಳ್ತಾರೆ. ಈ ಕೆಲವು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ರೀತಿಯಲ್ಲೂ ಸಹ, ಅದರಲ್ಲೂ ಸಂಸ್ಕೃತಿ ಕಲೆ ಇವೆಲ್ಲವೂ ಸಹ ಪ್ರೋತ್ಸಾಹವನ್ನು ಬಂದಿರತಕ್ಕಂಥ ಹಲವಾರು ದಾನಿಗಳಿಂದ ಸಂಸ್ಕರಿಸಿ ಅವರನ್ನ ಒಂದು ಕಡೆ ಸೇರಿಸಿ ಈ ಊರಿನ ಕೆಲವು ದೇವಸ್ಥಾನಗಳಿಗಿರ್ಬೋದು, ಕೆಲವು ಸ್ಕೂಲ್ ಸಂಬಂಧಗೆ, ಈಗ ನಮ್ಮ ಮೊನ್ನೆ ನಮ್ಮ ಮಾಣಿಕಳ್ಳಿ ಮಿಡ್ಲ್ ಸ್ಕೂಲ್ಗೆ ಸುಮಾರು 50-75,000 ಚೆಕ್ ಅನ್ನ ಕೊಟ್ಟು ಮಕ್ಕಳಿಗೆ ಅನುಕೂಲ ಮಾಡಿ ಅಂತ ಕೊಟ್ಟಿರ್ತಕ್ಕಂಥ MS ಮರಸ್ವಾಮಿಗೌಡರು, ನಿವೃತ್ತ ಜಂಟಿ ನಿರ್ದೇಶಕರು ಮೈಸೂರು ವಿಭಾಗ ಮಾಣಿಕಳ್ಳಿ ಗ್ರಾಮ, ಇವ್ರಿಗೂ ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ನೀಡ್ತಾ ಇದ್ದೀನಿ. ಜೊತೆಗೆ ಅವ್ರನ್ನು ಅಭಿನಂದಿಸಬೇಕು ಅಂದ್ಬಿಟ್ಟು ಕೇಳಿಸ್ತಾ ಇದ್ದೀನಿ. ಹಾಗೆ ಮತ್ತೋರ್ವರು ಅಲ್ಲಲ್ಲೇ ಆಗ್ಬಿಡ್ಲಿ. ನಮ್ಮ ಹಳೇಬೀಡು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಆಗಿರ್ತಕ್ಕಂಥ, ಈ ಊರಿನ ಸಂಬಂಧಿಕರು ಆಗಿರ್ತಕ್ಕಂಥ, ಚಿರಪರಿಚಿತರು ಆಗಿರ್ತಕ್ಕಂಥ, ಸ್ನೇಹಿತರು ಆಗಿರ್ತಕ್ಕಂಥ ಶ್ರೀಯುತ ಧನಂಜಯ ಅವರು ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಹಳೇಬೀಡು, ಅವರು ಈಗ ಕಾರ್ಯಕ್ರಮಕ್ಕೆ ಬಂದು ಪ್ರೋತ್ಸಾಹಿಸಬೇಕು ಅಂತ ತುಂಬಾ ಸಂತೋಷದಿಂದ ಒಪ್ಪಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹಳೇಬೀಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಧನಂಜಯರವರಿಗೂ ಸಹ ಸ್ವಾಗತವನ್ನು ನೀಡ್ತಾ ಇದ್ದೀನಿ. ಹಾಗೆ ನಮ್ಮ ಪ್ರೋತ್ಸಾಹಿಸಬೇಕು, ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಮುಖಂಡರು ಆಗಿರ್ತಕ್ಕಂಥ MS ಕುಮಾರ್ ಯುವಕರು, ಅವರು ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಮಾಣಿಕಳ್ಳಿ, ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ನೀಡ್ತಾ ಇದ್ದೀನಿ. ಅಷ್ಟೇ. ಹಾಗೆ ಈಗಾಗಲೇ ನಮ್ಮ MS ಮರಸ್ವಾಮಿಗೌಡರು ನಮ್ಮ ಈ ಊರಿನ ಎಲ್ಲರಿಗೂ ಸಹ ದೇವರು ಒಳ್ಳೇದ್ ಮಾಡ್ಲಿ, ಮುದ್ದು ಭೈರವನ ಬಗ್ಗೆ ಒಂದು ಹಾಡನ್ನ ಹೇಳಿ ಎಲ್ಲರ ಮನವನ್ನ ರಂಜಿಸ್ತಕ್ಕಂಥ ನಾಗಲಿಂಗೇಗೌಡರು ಅಂದ್ರೆ ಇಡೀ ನಮ್ಮ ಪಾಂಡವಪುರ ತಾಲೂಕಿಗಳ, ಇಡೀ ಮಂಡ್ಯ ಜಿಲ್ಲೆಗೆ ಗೊತ್ತಿರುವಂತ ನಾಗಲಿಂಗೇಗೌಡರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಹಾಗೆ ಇನ್ನು ಮಾಜಿ ಅಧ್ಯಕ್ಷರು ಸತತವಾಗಿ 2-3 ಬಾರಿ ಗೆದ್ದು ಈ ಊರಿನ ಒಂದು ಮುಖಂಡರು ಆಗಿರ್ತಕ್ಕಂಥ ಶ್ರೀಯುತ MN ಕೆಂಪೇಗೌಡರು, ಅವರು ಸಹ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ನೀಡ್ತಾ ಇದ್ದೀನಿ. ಇನ್ನು ಪದೇ 1 ಅಲ್ಲ 2-3 ಬಾರಿ ಗೆದ್ದು ಈಗ ಹಾಲಿ ಸದಸ್ಯರು ಆಗಿರ್ತಕ್ಕಂಥ, ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ ಕರೀಗೌಡರು ಸಹ ಈ ವೇದಿಕೆಯಲ್ಲಿ ಈ ಒಂದು ನಾಟಕ ಅಂದ್ರೆ ಸಾಕು ಎಲ್ಲರಿಗೂ ಸಹ ಪ್ರೋತ್ಸಾಹಿಸಿ ನಾಟಕಾಭಿಮಾನಿಗಳಿಗೆ ಪ್ರೋತ್ಸಾಹವನ್ನ ಶುಭವನ್ನ ಕೋರ್ಬೇಕು ಅಂತ ಕೇಳ್ಕೊಂಡಾಗ ಅವರು ತುಂಬಾ ಸಂತೋಷದಿಂದ ಒಪ್ಪಿ ಆಗಮಿಸಿರ್ತಕ್ಕಂಥ ಶ್ರೀಯುತ ಕರೀಗೌಡರು, ಅವ್ರಿಗೂ ಸಹ ಸ್ವಾಗತವನ್ನು ನೀಡ್ತಾ ಇದ್ದೀನಿ.
ಹಾಗೆ ಮತ್ತೂರವರು ಮುಖಂಡರು ಆಗಿರ್ತಕ್ಕಂಥ ಹಳೇಬೀಡು ಗ್ರಾಮದ ಉಳ್ಳೇಗುಡು ಸಹ ವೇದಿಕೆಯಲ್ಲಿ ಆಗಮಿಸಿದ್ದಾರೆ. ಅವರು ಸಹ ಈ ಊರಿನ ಕಾರ್ಯಕ್ರಮ ಯಾವುದೇ ಆದ್ರೂ ಸಹ ಬರ್ತಾ ಇರ್ತಾರೆ. ಅವ್ರಿಗೂ ಸಹ ಸ್ವಾಗತವನ್ನ ನೀಡ್ತಾ ಇದ್ದೀನಿ. ಹಾಗೆ 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 ನಮ್ಮ ಊರಿನಲ್ಲಿ ಹುಟ್ಟಿ ಇಡೀ ನಮ್ಮ ಮೈಸೂರು ತಾಲೂಕಿನಲ್ಲಿ ನಮ್ಮ ಊರಿನ ಒಂದು ಹೆಸರನ್ನ ಖ್ಯಾತಿಯನ್ನ ಪಡ್ಕೊಂಡಿರ್ತಕ್ಕಂಥ ಹುಸೇನ್ಪುರದಲ್ಲಿರ್ತಕ್ಕಂಥ ಶಂಕರ್ ಅವರು ಸಹ ನಮ್ಮ ಊರಿನವರು. ಅವ್ರಿಗೂ ಸಹ ಸ್ವಾಗತವನ್ನ ನೀಡ್ತಾ ಇದ್ದೀನಿ. ಹಾಗೆ ಹಾಗೆ ಇನ್ನು ನಮ್ಮ ಎರಡನೇ ಪಂಕ್ತಿಯಲ್ಲಿರ್ತಕ್ಕಂಥ ಪುಟ್ಟೇಗೌಡರು, ಕಾಡಮರ ಪುಟ್ಟೇಗೌಡರು, ಅವರು ಸಹ ಶಿಕ್ಷಕರು. ಅವರ ಇಬ್ಬರು ಮಕ್ಕಳನ್ನು ಸಹ MBBS ಮೆಡಿಕಲ್ ಸೀಟನ್ನು ಪಡೆದು ಗೌರ್ಮೆಂಟ್ ಸೀಟನ್ನು ಪಡೆದು ನಮ್ಮ ಊರಿನ ಒಂದು ಕೀರ್ತಿಯನ್ನು ಎತ್ತಿರ್ತಕ್ಕಂಥ ಪುಟ್ಟೇಗೌಡರು ಸಹ ಸ್ವಾಗತವನ್ನ ನೀಡ್ತಾ ಇದ್ದೀನಿ. ಹಾಗೆ ಹಾಗೆ MN ನಟರಾಜು ಮುಖಂಡರು, ಸೊಸೈಟಿ ಉಪಾಧ್ಯಕ್ಷರು ಆಗಿರ್ತಕ್ಕಂಥ MN ನಟರಾಜ್ರವರೆಗೂ ಸಹ ಸ್ವಾಗತವನ್ನ ನೀಡ್ತಾ ಇದ್ದೀನಿ. ನನಗೆ ಲೈನಲ್ಲಿ ಹೇಳಕ್ಕೆ ಒಂದು ಸ್ವಲ್ಪ ಜಾಗ ಬಿಟ್ಟರೆ ಸಾಕು, ಹೆಸರನ್ನ ಹೇಳ್ಬಿಡ್ತೇನೆ ಒಂದ್ ಕಡೆಯಿಂದ. ಹಾಗೆ ನಮ್ಮ ಸಿಂಗ್ರಿಗೌಡ ಕೊಪ್ಪಲು ಯಜಮಾನರಾಗಿರ್ತಕ್ಕಂಥ ಸಿಂಗ್ರಿಗೌಡರು, ನರಸೇಗೌಡರು ಆಗಿರ್ತಕ್ಕಂಥ ಅವ್ರಿಗೂ ಸಹ ಸ್ವಾಗತವನ್ನ ನೀಡ್ತಾ ಇದ್ದೀನಿ. ಮತ್ತೆ 2-3 ಬಾರಿ ಗೆದ್ದು ಮುಖಂಡರು ಆಗಿರ್ತಕ್ಕಂಥ ಗ್ರಾಮ ಪಂಚಾಯತ್ ಸದಸ್ಯರು ಆಗಿರ್ತಕ್ಕಂಥ ಶ್ರೀಯುತ ಜಲ್ಬರೇಗೌಡರು ಶಾಂತಮ್ಮ ಅವ್ರಿಗೂ ಸಹ ಸ್ವಾಗತವನ್ನು ನೋಡ್ತಾ ಇದ್ದೀನಿ. ಒಂದ್ ಕಡೆಯಿಂದ ಹೇಳ್ಕೊಡ್ತೇನೆ. ಹಾಗೆ ಹಾಗೆ ಸೋಮಣ್ಣನವರು, ಜಕ್ನಳ್ಳಿ ಪೇಪರ್ ಸೋಮಣ್ಣನವ್ರಿಗೂ ಸಹ ಸ್ವಾಗತವನ್ನ ನೀಡ್ತಾ ಬರ್ತಾ ಇದ್ದೀನಿ. ಹಾಗೆ 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 ನಮ್ಮ ನಾಟಕದ ಸುಬ್ಬಣ್ಣನವರು ಮುಂದೆ ಬರಬೇಕು. ಅವರು ದಯಮಾಡಿ ಅವ್ರಿಗೆ ಅಭಿನಂದನೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಬೆಳ್ಳಾಳೆ ನಮ್ಮ ಕುಮಾರ್ ಸಪ್ರೇಟ್ ಹೇಳ್ತೀನಿ. ಹಾಗೆ ಬೆಳ್ಳಳೆ ನಮ್ಮ ಸಂಬಂಧಿಕರಾದಂತ ಕೆಂಚಡರ್ ಕುಮಾರ್ ರವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಬೆಳ್ಳಳೆ ಕುಮಾರ್ ರವರು, ಪಟೇಲ್ ಕೆಂಪೇಗೌಡರವರು, ಚಿಟ್ಟಳ್ಳಿ ಗ್ರಾಮದ ಕುಮಾರಣ್ಣನವರು, ಮತ್ತೆ ಸಿಲಿಗೊಂಡ ನಮ್ಮ ಚೆನ್ನೇಗೌಡರವರು. ಅದರಲ್ಲೂ ಸಹ ನಾಟಕ ಅಂದ್ರೆ ಸಹ ಎಲ್ಲಿ ಗಂಟು ಸಹ ಆಗದವ್ರು ಹೋಗ್ತಾ ಇರ್ತಾರೆ. ನಮ್ಮ ಸಿಂಗಾಪುರದ ರಾಜೂರವರು, ಹಾಗೆ ತೋಪೆಗುಂಡಕುಲದ ನಾರಾಯಣಗೌಡರು, ನಮ್ಮ ಗಾಯಪಟ್ಟಿ ಸಿಳ್ಳಣ್ಣನವರು, ಹಾಗೆ ನಮ್ಮ ಸೆಟ್ಟಿಲಿ ಗ್ರಾಮದ ಪಟೇಲ್ರು, ಹಾಗೆ ತಮ್ಮ ಈ ಕಡೆ ಬಪ್ಪ, ಹಾಗೆ ನಮ್ಮ ಅದರಲ್ಲೂ ಸಹ ಯುವಕರು. ನಮಗೆ ಇನ್ನೊಂದು ಸಂತೋಷದ ವಿಚಾರ, ನಮ್ಮ ಯೋಗಣ್ಣನವರು ಅಂದ್ರೆ ನಮ್ಮ ಯಾವುದೇ ಕಾರ್ಯಕ್ರಮ ಸಹ ಅವರು ಅವರ ಕರೆಗೆ ಹೋಗೊಟ್ಟು ಆಗಮಿಸಿರ್ತಕ್ಕಂಥ ಬೆಳ್ಳಳ್ಳೆ ಯೋಗಣ್ಣನವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ನೀಡ್ತಾ ಇದ್ದೀನಿ. ಹಾಗೆ ನಮ್ಮ ಬೆಳ್ಳಳೆ ಶಿವಕುಮಾರ್ ಅವರು, ಅವ್ರಿಗೂ ಸಹ ಸ್ವಾಗತವನ್ನು ನೀಡ್ತಾ ಇದ್ದೀನಿ. ಆಮೇಲೆ ರಾಮೇಗೌಡರವರು, ಆಮೇಲೆ ಸಿಂಗರಿಗೌಡ ಕೊಪ್ಪಲು ಗೋಸೆ ಸಣ್ಣೇಗೌಡರವರು, ತೋಪೆಗೊಂಡ ಕೊಪ್ಪಲು ಗ್ರಾಮದ ಯಜಮಾನ್ ಚಾಮೇಗೌಡರು, ಉಪಾಧ್ಯಕ್ಷರಾದಂತಹ ಡೈರಿ ಮೋಟಪ್ಪರ ರಾಜೋರವರು, ಹಾಗೆ ಮತ್ತೆ ತಿರ್ಲಗಟ್ಟಿ ಚನ್ಬೋರಣ್ಣನವರು, ಮತ್ತೆ ಕುರ್ಸಿತಪ್ಪರ ಶಿವಣ್ಣನವರು, ಹಾಗೆ ತೋಪೆಗೊಂಡ ಕೊಪ್ಪಲು ಗ್ರಾಮದ ಸುಬ್ಬಣ್ಣನವರು, ನಮ್ಮ ಮಹೇಶ್, ನಮ್ಮ ಕಾಲೂರು ಮಹೇಶ್ ಸರ್ ಅವರು, ಹಾಗೆ ಯಜಮಾನ್ ನಮ್ಮ ಬೋರೇಗೌಡ ಚೇರ್ಮನ್ ಬೋರೇಗೌಡರವರು, ಹಾಗೆ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ, ಮುಖಂಡರುಗಳಿಗೆ, ವಿವಿಧ ಗ್ರಾಮದ ಅಕ್ಕಪಕ್ಕದ ಗ್ರಾಮದಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ಸ್ವಾಗತವನ್ನು ನೀಡ್ತಾ ಇದ್ದೀನಿ. ಇದಲ್ಲದೆ ಹಾಗೆ ಮತ್ತೊಂದು ಈ ಒಂದು ಪತ್ರಿಕೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ಸಹ ನಮ್ಮ ಹೆಸರನ್ನ ನಮೂದಿಸಿ, ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇಲ್ಲಿ ಸುಮಾರು 400ರಿಂದ 500 ನೇಮ್ಗಳಿರೋ ದೆಸೆಯಿಂದ ಅವರೆಲ್ಲರಿಗೂ ಸಹ 500 ಈ ಪತ್ರಿಕೆಯಲ್ಲಿ ಹಾಕಿರ್ತಕ್ಕಂಥ ಎಲ್ಲ ಮಹನೀಯರಿಗೂ ಬಂಧುಗಳಿಗೂ ಸಹ ಈ ನಾಟಕ ಮಂಡಳಿಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ನೀಡ್ತಾ ಇದ್ದೀನಿ. ಹಾಗೆ ವಿಶೇಷವಾಗಿ ಈಗಾಗಲೇ ದಯಮಾಡಿ ನಮ್ಮ ಮೂವರು ನಾಟಕದ ಸುಬ್ಬಣ್ಣನವರು, ಮತ್ತೆ ಶ್ರೀಧರ ಮೂರ್ತಿಯವರು, ಮತ್ತು ನಾಗೇಂದ್ರ ಪ್ರಸಾದ್ ಅವರು, ಮತ್ತೆ ಪುಟ್ಟರಾಜ್ರವರು 4 ಮಂದಿನೂ ಸಹ ದಯಮಾಡಿ ವೇದಿಕೆ ಮುಂಭಾಗದಲ್ಲಿ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಾಗೇಂದ್ರಣ್ಣ ಬನ್ನಿ ದಯಮಾಡಿ. ವಿಶೇಷವಾಗಿ ಆಗಮಿಸಿರ್ತಕ್ಕಂಥ ನಮ್ಮ ನಂಜುಂಡಸ್ವಾಮಿ ನಮ್ಮ ಮೈಸೂರು, ಹಾಗೆ ಅವರು ಸೋಮಣ್ಣವರು ಕರ್ತೀವಿ, ಅವರಿಂದ ಅವ್ರಿಗೆ ಅಭಿನಂದನೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ. ದಯಮಾಡಿ ಕಲಾವಿದರು ಆಗಿರ್ತಕ್ಕಂಥ ಹೆಸರನ್ನ ಗಳಿಸಿರ್ತಕ್ಕಂಥ ನಾಗೇಂದ್ರ ಪ್ರಸಾದ್ ರವರು, ಪುಟ್ಟರಾಜ್ರವರು, ಸುಬ್ಬಣ್ಣನವರು, ಶ್ರೀಧರ ಮೂರ್ತಿಯವರು ಎಲ್ಲ ಕಾಣ್ತಾ ಇಲ್ಲ ನಮಗೆ, ಎಲ್ಲಿ ಕೂತಿದಾರ ಗೊತ್ತಿಲ್ಲ. ದಯಮಾಡಿ ಬರಬೇಕು ಅಂತ ಕೇಳ್ತಿದ್ದೀನಿ. ಹಾಗೆ ಬಳೆಯತ್ಕುಪ್ಪೆ ಶಿವಕುಮಾರ್,
ಅವರು ನಾಟಕ ಅಂದ್ರೆ ಸಾಕು ಎಲ್ಲ ನಮ್ಮ ಒಂದು ಇದ್ರ ಬಗ್ಗೆ ಅಭಿಮಾನವನ್ನು ಇಟ್ಕೊಂಡಿರ್ತಕ್ಕಂಥ ಬಳೆಯತ್ಕುಪ್ಪ ಕುಮಾರ್ ಅವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಹಾಗೆ ದಯಮಾಡಿ ನಮ್ಮ ಸೋಮಣ್ಣನವರು ಮುಂಭಾಗದಲ್ಲಿ ನಮ್ಮ ಇದೇ ಊರಿನ ಆಯ್ತಣ್ಣ ಆಯ್ತಣ್ಣ. ಹಾಗೆ 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 ದಯಮಾಡಿ ಎಲ್ಲರೂ ಸಹ ದಯಮಾಡಿ ಈಗ ಶ್ರೀಧರ್ ಅವರ ಆಗಮನವನ್ನ ಶ್ರೀಧರ್ ಮೂರ್ತಿ ಬೆಳ್ಳಾಳೆ ವಾಸ ಮಾಣಿಕನಹಳ್ಳಿ ಗ್ರಾಮ ದಯಮಾಡಿ ಬರಬೇಕು. ಇಲ್ಲಿ ತಮ್ಮ ಆಗಮನವನ್ನ ಎಲ್ಲಾ ಪ್ರೇಕ್ಷಕರು ಸಹ ಶ್ರೀಧರ್ ಅವರನ್ನು ಕರೀರಿ ಅಂತ ಹೇಳ್ತಾ ಇದ್ದಾರೆ. ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಶ್ರೀಧರ್ ಮೂರ್ತಿ ಅವರು ಹಿಂದೆಗಡೆ ನಡ್ಕ ಬರ್ತಾ ಇರುವಾಗ ಅವರ ನಿಧಾನಕ್ಕೆ ಬನ್ನಿ 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 ಅವರಲ್ಲ 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 ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕಲಾವಿದರಿಗೆ ನಾಗೇಂದ್ರ ಪ್ರಸಾದ್ ಅವನೂನಹಳ್ಳಿ, ಪುಟ್ಟರಾಜು ಮಂಚಯ್ಯನವರು ಮಾಣಿಕನಹಳ್ಳಿ, ಸುಬ್ಬೇಗೌಡರು ತೋಪೇಗೌಡಕೊಪ್ಪಲು ಮಾಣಿಕನಹಳ್ಳಿ ದಾಖಲೆ ಈ ಮೂವರಿಗೂ ಸಹ ಈ ಒಂದು ಸನ್ಮಾನಿಸಬೇಕು ಅಂತ ನಮ್ಮ ಊರಿಗೆ ಪಾದಾರ್ಪಣೆಯನ್ನು ಮಾಡಿರ್ತಕ್ಕಂಥ ದೈವ ರೂಪದಲ್ಲಿ ಬಂದಿರತಕ್ಕಂಥ ನಂಜುಂಡ ಸ್ವಾಮಿ ಅವರು ಹಾಗೂ ಉರಪ್ಪ ಸೋಮಣ್ಣನವರು ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಮತ್ತೊಂದ್ಸಲ ನಮ್ಮ ಸೋಮಣ್ಣನವರು ಮತ್ತೆ ಈ ಊರಿನ ಒಂದು ಸಂಸ್ಕೃತಿಗೆ ಅಥವಾ ಯಾವುದೇ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗ್ಬಿಟ್ಟು ಬರಬೇಕು ಅಂದ್ಬಿಟ್ಟು ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಯಮಾಡಿ ಈಗ 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 ಇದುವರೆಗೆ ಈ ಒಂದು ಸ್ವಾಗತವನ್ನ ಮಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಸಹ ಹೊಂದಿಸಿ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮ್ಮ ಇದೇ ಗೌಡಗೆರೆ ಗ್ರಾಮದ VSSN ಸೊಸೈಟಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಚಂದ್ರು ಅವರು ಸಹ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಹಾಗೆ ಈಗ ಮುಂದಿನ ಕಾರ್ಯಕ್ರಮವನ್ನ ಪ್ರಾರಂಭಿಸಬೇಕು. ಮುಂದಿನ ಕಾರ್ಯಕ್ರಮ ಮುಂದುವರಿತಿದೆ. ದಯಮಾಡಿ ಎಲ್ಲರೂ ಕೇವಲ ಒಂದು 10 ನಿಮಿಷದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ಕೊಡ್ತಾರೆ. ದಯಮಾಡಿ ಎಲ್ಲರೂ ಶಾಂತ ರೀತಿಯಿಂದ ವರ್ತಿಸಬೇಕು. ವೇದಿಕೆ ಮೇಲಿರ್ತಕ್ಕಂಥ ಹಿಂಭಾಗದಲ್ಲಿರ್ತಕ್ಕಂಥ ಎಲ್ಲ ಪ್ರೇಕ್ಷಕ ಅಭಿಮಾನಿಗಳು ದಯಮಾಡಿ ಸಹಕರಿಸಬೇಕು ಅಂತ ನಾನು ಕೇಳ್ಕೊಳ್ತಾ ನನ್ನ ಸ್ವಾಗತವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರಿಗೂ ಸ್ವಾಗತ ಕೋರಿದಂತ ಮರಸ್ವಾಮಿ ಗೌಡರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ದೀಪ ಬೆಳಗುವುದರ ಮೂಲಕ ಉದ್ಘಾಟನೆಯನ್ನು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಸೋಮಣ್ಣ, HR ತಿಮ್ಮೇಗೌಡರು ಹಾಗೂ ವೇದಿಕೆ ಮೇಲಿನ ಎಲ್ಲ ಗಣ್ಯರನ್ನ ಕೋರ್ತೇನೆ. ಉದ್ಘಾಟನೆ ದೀಪ ಬೆಳಗುವುದರ ಮೂಲಕ ನೆರವೇರಿಸಿಕೊಡ್ಬೇಕು ಅಂತೇಳಿ ಗಣ್ಯರನ್ನ ಕೋರ್ತೇನೆ. ಧನ್ಯವಾದಗಳು. ಕಾರ್ಯಕ್ರಮವನ್ನು ಕುರಿತು ನಮ್ಮ ಊರಿನ ಉಪಧನರಾದಂಥ MS ಮರಸ್ವಾಮಿ ಗೌಡರು, ಜಂಟಿ ನಿರ್ದೇಶಕರು, ದೇವಸ್ಥಾನ ನಿರ್ದೇಶಕರು, ಭೂಮಾಪನ ಇಲಾಖೆ ಅವರು ಮರಸ್ವಾಮಿ ಗೌಡರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ದಯವಿಟ್ಟು ಸ್ಟೇಜ್ ಮ್ಯಾನೇಜರ್ಗಳು ವೇದಿಕೆ ಮೇಲೆ ಬನ್ನಿ. ಸ್ಟೇಜ್ ಮ್ಯಾನೇಜರ್ಗಳು, ಪ್ರಾಕ್ಟೀಸ್ ಮ್ಯಾನೇಜರ್ಸ್, ಮರಸ್ವಾಮಿ ಗೌಡರು ತಮ್ಮನ್ನು ಕುರಿತು ಮಾತನಾಡ್ತಾರೆ. ಈಗ ಈ ದಿನ ಶ್ರೀ ಶ್ರೀ ಬಾಲಭೈರವೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿ ಮಾಣಿಕನಹಳ್ಳಿ ಇವರ ವತಿಯಿಂದ ಅಭಿಸೂರನ ಪುನರ್ಜನ್ಮ ಅಥವಾ ವೀರ ಅಭಿಮನ್ಯು ಎಂಬ ಪೌರಾಣಿಕ ನಾಟಕವನ್ನ ಇವತ್ತು ಇಟ್ಕೊಂಡು ಈಗ ಪ್ರಾರಂಭ ಆಗ್ತಾರೆ. ಈ ಕಾರ್ಯಕ್ರಮದಲ್ಲಿ
ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದಂಥ ಭಕ್ತಿಪೂರ್ವಕವಾದಂಥ ನಮಸ್ಕಾರಗಳು. ವೇದಿಕೆ ಮುಂದೆ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಭಿಕರಿಗೂ ಕೂಡ ನನ್ನ ನಮಸ್ಕಾರಗಳು. ಗಲಾಟೆ ಮಾಡಬೇಡಿ, ನಾನು ಭಾಷಣ ಏನು ಮಾಡೋದಿಲ್ಲ. ಇವಾಗ ನಮ್ಮ ಮೈಸೂರಿನಿಂದ, ಗಲಾಟೆ ಮಾಡಬೇಡಿ, ಮೈಸೂರಿನ KG ಕೊಪ್ಪಲು ಗ್ರಾಮದಿಂದ ಕೆ ನಂಜುಂಡಸ್ವಾಮಿ ಅವರು, ಅವ್ರ ಇನ್ನೊಂದು ಹೆಸರು ಸೋಮಣ್ಣ ಅವರು ಇಲ್ಲಿ ಆಗಮಿಸಿದ್ದಾರೆ. ಹಾಗಾಗಿ ಒಂದೆರಡು ಮಾತನ್ನ ಅವರಿಗೆ ಹೇಳೋದಕ್ಕೋಸ್ಕರ ನಾನು ವೇದಿಕೆ ಮೇಲೆ ಬಂದಿದ್ದೀನಿ. ಗಲಾಟೆ ಆಗ್ತಾ ಇದೆ. ಇವಾಗ ಒಂದೆರಡು ಮಾತನ್ನ ಯಾಕೆ ಅಂತ ಹೇಳಿದ್ರೆ, ಸೋಮಣ್ಣ ಅವ್ರಿಗೆ ಇಷ್ಟ ಆಗಲ್ಲ. ಅವ್ರ ಈಗ ಏನಾದ್ರು ವೇದಿಕೆ ಮೇಲೆ ಬರ್ಬೇಕು ಅಂತ ಹೇಳಿದ್ರೆ ಈ ಕಾರ್ಯಕ್ರಮಕ್ಕೆ ಬರ್ತಿರ್ಲಿಲ್ಲ. ಅವರು ಸುಮ್ಗೆ ಬಂದು ನಾಟಕ ನೋಡ್ಕೊಂಡು ಹೋಗ್ತೀನಿ ಅಂತ ಕಂಡೀಷನ್ ಹಾಕೊಂಡು ಬಂದಿದ್ರು. ಆದ್ರೆ ನಾವು ಬಂದ ನಂತರ ಅವ್ರಿಗೆ ಒತ್ತಾಯ ಮಾಡಿ ನಾವು ವೇದಿಕೆ ಮೇಲೆ ದೇವಸ್ಥಾನದ ಬಗ್ಗೆ ಪದೇ ಪದೇ ಎಲ್ಲಾ ಕಾರ್ಯಕ್ರಮ ಬಂದಾಗ ನಾನು ಹೇಳೋದಕ್ಕೆ ಇಷ್ಟ ಪಡಲ್ಲ. ಅದಾಗೋಗಿದೆ, ಮತ್ತೆ ಅದನ್ನ ನಾನು ಹೇಳೋದು ಬೇಡ. ಆದ್ರೆ ಸೋಮಣ್ಣವ್ರು ಬಂದಿರೋ ಕಾರಣಕ್ಕೆ ಎರಡು ಮಾತನ್ನ ಹೇಳ್ತೀನಿ. ನಮ್ಮ ದೇವಸ್ಥಾನಕ್ಕೆ ಸುಮಾರು 2 ಕೋಟಿಯಿಂದ 2.5 ಕೋಟಿವರೆಗೆ ಖರ್ಚಾಗಿದೆ. ಈ ದೇವಸ್ಥಾನ ನಾವು ಮಾಡ್ತೀವಿ ಅಂತ ನಮ್ಮ ನಂಬಿಕೆ ಬಂದದ್ದು ಇಬ್ರು ವ್ಯಕ್ತಿಗಳಿಂದ. ಒಂದು ಸೋಮಣ್ಣವರಿಂದ, ಒಂದು ಧರ್ಮಸ್ಥಳದ ಹೆಗ್ಡೆ ಅವರು 10 ಲಕ್ಷ ರೂಗಳನ್ನ ಡಿಡಿಯನ್ನ ಅವರು ಕಳಿಸ್ಕೊಟ್ಟಿದ್ರು. ನಾನು ಅವರ ಜಮೀನು ಒಂದು ಇಶ್ಯೂ ಇತ್ತು ಧರ್ಮಸ್ಥಳದ್ದು, ಅದನ್ನ ಸಾಲ್ವ್ ಮಾಡ್ಕೊಟ್ಟಿದ್ದು ನಾವು ಎಸಿಗಳು. ನಾವು ಹೋಗಿ ಕೇಳಿದ 2 ದಿನಕ್ಕೆ ಒಂದು ಚೆಕ್ ಕಳಿಸಿದ್ರು 10 ಲಕ್ಷದ್ದು. ಇವೆರಡು ಹಣ ಬಂದಾದ್ಮೇಲೆ ನಾವು ದೇವಸ್ಥಾನ ಮಾಡ್ತೀವಿ ಅಂತಕ್ಕಂಥದ್ದು ನಮ್ಗೆ ನಂಬಿಕೆ ಬಂತು. ಇದಕ್ಕೆ ಹಲವಾರು ಜನ ಕೈ ಜೋಡಿಸಿದ್ದಾರೆ. ಇದಕ್ಕೆ ದೊಡ್ಡ ಕೆಂಪೇಗೌಡರು, ಶಂಕರ್ರು, ಕರಿಯಗೌಡರು, ಇಲ್ಲಿ ಕುಮಾರ್ ಎಲ್ಲ ಕುಳಿತಿದ್ದಾರೆ, ಕೈ ಜೋಡಿಸಿದ್ದಾರೆ. ನಾನು ಅವರೆಲ್ಲರೂ ನಮ್ಮೂರಿನ ಹೆಸರು ನಾನು ಹೆಚ್ಚಿಗೆ ಹೇಳಕ್ ಹೋಗಲ್ಲ. ಅದು ಸೋಮಣ್ಣವ್ರ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಅವರು 17 ಲಕ್ಷವನ್ನ ಕೊಟ್ಟಾಗ ಅವ್ರು ಹಾಕಿದ ಕಂಡೀಷನ್ ಏನು ಅಂತ ಹೇಳಿದ್ರೆ, ಅವ್ರು ಬಹಳ ಗಲಾಟೆ ಮಾಡ್ತಾ ಇದ್ದಾರೆ. ಏನ್ ಕಂಡೀಷನ್ ಹಾಕಿದ್ರು ಅಂದ್ರೆ, ಇನ್ವಿಟೇಷನ್ಗೆ ನನ್ನ ಹೆಸರು ಹಾಕ್ಬೇಡಿ, ಸನ್ಮಾನ ಮಾಡಬೇಡಿ, ರಸೀದಿ ಹಾಕ್ಬೇಡಿ, ಯಾರಿಗೂ ಹೇಳ್ಬೇಡಿ ಎಲ್ಲ ಕಂಡೀಷನ್ ಮೇಲೆ ಹಣವನ್ನ ಕೊಟ್ಟಿದ್ರು. ಇದು ಗರ್ಭಗುಡಿಯ ಕೂಲಿ. ಗರ್ಭಗುಡಿಗೆ ಸುಮಾರು ಒಂದು 70-80 ಲಕ್ಷ ಖರ್ಚಾಗಿದೆ. ನಾವು ಕೂಲಿ ಕೊಟ್ಟದ್ದು, ಅದರಲ್ಲಿ ಗರ್ಭಗುಡಿಯನ್ನು ಪೂರ್ಣ ವಹಿಸ್ಕೊಂಡ್ರು. ಅವರು ಅವ್ರ ಹೆಸರನ್ನ ಕೆತ್ತಿಸ್ಬೇಕು ಗರ್ಭಗುಡಿಯ ಒಂದು ವಸೂಲ್ ಮೇಲೆ ಅಂತ ಹೇಳ್ದು. ಅವ್ರು ಒಂದು ಮಾತು ಹೇಳಿದ್ರು, ಅಳ್ತಾ ಕುಂತ್ಕೊಂಡ್ಬಿಟ್ರು. ಅಮ್ಮ ಕೊಟ್ಟಿದ್ದಾಳೆ, ಅದನ್ನ ನಾನು ಕೊಡ್ತೀನಿ. ಅಮ್ಮ ಕೊಡಿದ್ರೆ ನಾನು ಏನ್ ಕೊಡ್ತಾ ಇದ್ದೆ, ಯಾರ ಹೆಸರನ್ನ ಕೆತ್ತಿಸ್ಬೇಡಿ, ಅಮ್ಮನ್ಗೆ ಮಾತ್ರ ನಾವು ಪ್ರದಕ್ಷಿಣೆ ಕೈ ಮುಗಿ ಬರ್ತು, ನನ್ನ ಹೆಸರು ಕೈ ಮುಗಿಬೇಡಿ ಅಂತ ಹೇಳಿದ್ರು. ಅಣ್ಣ ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ನೀವು ಬೇಜಾರು ಮಾಡ್ಕೋಬೇಡಿ. ಸುಮಾರು 800 ದೇವಾಲಯಗಳಿಗೆ ಹಣ ಕೊಟ್ಟಿದ್ದಾರೆ. 5,000ದಿಂದ ಅನೇಕ ಲಕ್ಷ ರೂಗಳಿಗೆ, ಕೋಟಿವರೆಗೆ ಕೊಟ್ಟಿದ್ದಾರೆ. ಅವರ ಆಸ್ತಿ ಸುಮಾರು 250 ಎಕರೆ ಜಮೀನಿದೆ. ಅವರು ಒಂದು ಭಾಗವನ್ನ ಬರೀ ದಾನ ಧರ್ಮಕ್ಕೆ ಇಟ್ಕೊಂಡಿದ್ದಾರೆ. ನನಗೆ ತುಂಬಾ ಕಣ್ಣೀರ್ ಬಂತು, ಅಳು ಬಂದ್ಬಿಡ್ತು ಅವ್ರನ್ನ ನನಗೆ ಹೇಳಿ ಕೊಟ್ಟಾಗ. ಅವ್ರಿಗೆ ಮತ್ತೆ ದೇವೇಗೌಡರು ಬರ್ತಾರೆ, ಚುಂಚುದಿ ಸ್ವಾಮಿಗಳು ಬರ್ತಾರೆ ಅಂತ ಹೇಳಿದ್ರು. ಅವ್ರು ಬರೋದ್ರಿಂದ ನನಗೆ ತುಂಬಾ ಸಂತೋಷ ಆಗಿದೆ. ಆದ್ರೆ ನಾನು ಯಾವಾಗ ಬರ್ತೀನಿ ಅಂತ ಹೇಳಲ್ಲ ಅಂತ ಹೇಳಿ ಅವ್ರು ಒಂಥರ ಕದ್ದು ಬಂದಂಗೆ ರಾತ್ರಿ ಅವ್ರ ಹೆಣ್ಮಕ್ಳುಗಳು ಅವ್ರ ಅಳಿದ್ರು ಕಟ್ಕೊಂಡು ರಾತ್ರಿ 9 ಗಂಟೆಗೆ ಬಂದು ಸಂತಾನ ಲಕ್ಷ್ಮಿಗೆ ಪೂಜೆ ಮಾಡಿಸ್ಕೊಳೋದ್ರು. ಮತ್ತೆ ನನ್ಗೊಂದು ಮಾತು ಕೊಟ್ಟಿದ್ರು ಅವರು, ನಿಮ್ಮ ದೇವಸ್ಥಾನಕ್ಕೆ ಎಷ್ಟು ಶಾರ್ಟೇಜ್ ಆದ್ರೂ ನಾನು ಕೊಡ್ತೀನಿ, ಬನ್ನಿ, ನೀವು ಯೋಚನೆ ಮಾಡಬೇಡಿ ಅಂತ ಹೇಳಿದ್ರೆ. ನಾನು ಅನಂತರ ಅವ್ರು ಹೋಗಿರ್ಲಿಲ್ಲ, ನಾನು ಅವ್ರ ಹತ್ರ ಮತ್ತೆ ಹೋಗ್ಲಿಲ್ಲ. ಅವ್ರು ಇಲ್ಲಿ ಬಂದಿದ್ದಾರೆ. ಮತ್ತೆ ನಾವು ಸ್ವಾಮಿನಳ್ಳಿ ಗುಡಿಗೆ ಪುಟ್ಟರಾಜ್ ಅವರು ನೆರವಿನಿಂದ ಒಂದ್ ದಿವಸ 5 ಲಕ್ಷಗಳನ್ನು ಕೊಟ್ಟು 6 ಲಕ್ಷನ ಆ ದುಡ್ಡಲ್ಲಿ ಇವ್ರದ್ದು 1 ಲಕ್ಷ ಸೇರಿದೆ, ಸ್ವಾಮಿನಳ್ಳಿ ಗುಡಿಗೂ ಕೊಟ್ಟಿದ್ದಾರೆ. ಮತ್ತೆ ಅವರ ಮನೆದೇವರು ಸ್ವಾಮಿನಳ್ಳಿ ಗುಡಿ ಸೋಮನಹಳ್ಳಿಯ. ಹೀಗಾಗಿ ನಾನು ಹೋಗಿ ಅವ್ರು ವಿವರಿಸಿದಾಗ 1 ಲಕ್ಷ ಕೊಟ್ಟು ಕಳ್ಸಿದ್ರು. ಮತ್ತೆ ಈಗ ಏನಾದ್ರು ಟೈಮ್ ಸಿಕ್ಕಿದ್ರೆ ಹೋಗಿ ಆ ದೇವಸ್ಥಾನ ಸುಮಾರು 40 ಲಕ್ಷಗಳು ಖರ್ಚು ಮಾಡಿ ಪ್ರೋಗ್ರೆಸ್ ಅಲ್ಲಿ ಇದೆ. ಅದಕ್ಕೆ ಶಿವಣ್ಣವರು ಪೂರ್ಣಗೊಳಿಸ್ತೀನಿ ಅಂತ ಅನ್ಬಿಟ್ಟು ಹೇಳಿದ್ದಾರೆ. ಅದನ್ನ ಅವ್ರು ಏನಾರ ಬಂದ್ರೆ ಆಗಮಿಸಿದ್ರೆ ಆ ದೇವಸ್ಥಾನ ಪ್ರೋಗ್ರೆಸ್ ಅನ್ನ ಈಗ ಅವ್ರಿಗೆ ನಾನು ತೋರಿಸ್ತೀನಿ. ಈಗ ಅವ್ರು ಬಂದಿದ್ದಾರೆ. ನನ್ನ ಜೀವನದಲ್ಲಿ ಅತ್ಯಂತ ಸಂತೋಷ ದಿನ ಏನಂತ ಹೇಳಿದ್ರೆ ಅವ್ರು ಬಂದಿರೋದು. ಅವ್ರು ಬರ್ದೇ ಇದ್ರು, ದರ್ಶನ್ ಪುಟ್ಟಣ್ಣವ್ರು ಬರ್ತಾರೆ, ಪುಟ್ಟರಾಜ್ ಬರ್ತಾರೆ, ಅಂತದ ದೊಡ್ಡವ್ರ ಸಾಲ ನಾನು ಯಾಕೆ ಕುಂತ್ಕೊಳ್ಳೋಣ ಅಂತ ನಾನು ಹೇಳಿದೆ. ಅವ್ರನ್ನೋರು 2 MLA ಆಗಿದ್ದಾರೆ. ಒಬ್ರು ನಾಗೇಂದ್ರ ಅಂತ ಮಾಜಿ MLA, ಈಗ ಹಾಲಿ MLA ಹರಿಸ್ಕೊಟ್ರು. ಮ್ಯಾನೇಜರ್ಗಳಾದಂಥ ಭೀಮನಹಳ್ಳಿ ಕೆಂಪೇಗೌಡರು ಇದ್ದಾರೆ, ಜಲ್ಬೋರೇಗೌಡರು ಇದ್ದಾರೆ, ನಮ್ಮ ಪ್ರಕಾಶ್ ಇದ್ದಾರೆ, ಕುಮಾರಣ್ಣ ಇದ್ದಾರೆ, ಶಿವಣ್ಣ ಇದ್ದಾರೆ, ಕೆಂಪೇಗೌಡರು ಮತ್ತೆ ಅಶೋಕಣ್ಣ, ಎಲ್ರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಕುರಿತು ಕೊನೆಯದಾಗಿ ನಮ್ಮ ಪ್ರೊಫೆಸರ್ HR ತಿಮ್ಮೇಗೌಡರು 2 ಮಾತನಾಡ್ತಾರೆ ಅಂತ.
ಬಂಧುಗಳೇ ವಾದ್ಯಗೋಷ್ಠಿಯವರೇ, ವೇದಿಕೆಯಲ್ಲಿರುವಂತ ನಮ್ಮ ಕೆಜಿ ಕೊಪ್ಪಲ್ನ ಗ್ರಾಮದ ಮುಖಂಡರಾದಂತ ಸ್ವಾಮಿಗೌಡ್ರೆ ಮತ್ತು ವೇದಿಕೆಯಲ್ಲಿರುವಂತ ಎಲ್ಲ ಗಣ್ಯರೇ, ಇದು ಮಾತಾಡೋ ಸಮಯ ಅಲ್ಲ ಅನ್ನೋದು ನನಗೆ ಗೊತ್ತಿದೆ. 9:30 ಆಗಿದೆ. ಇವತ್ತು ಪೌರಾಣಿಕ ನಾಟಕಕ್ಕೆ ಇಷ್ಟೊಂದು ಜನ ಸೇರಿದಿರಿ ಅಂತಂದ್ರೆ ನಿಜವಾಗಿ ಸಂತೋಷ ಆಗ್ತದೆ. ಇದು ಯಾಕೆಂದ್ರೆ ಈ ನಾಟಕದ ಕಲೆಯನ್ನ ಉಳಿಸ್ತಾ ಇರುವಂತದ್ದೇ ಇವತ್ತು ಮಂಡ್ಯ ಜಿಲ್ಲೆ ಉಳಿಸ್ತಾ ಇರೋ ಜಿಲ್ಲೆಗಳಲ್ಲಿ ಅತ್ಯಂತ ಪ್ರಮುಖವಾಗಿರೋ ಜಿಲ್ಲೆ. ಇವತ್ತು ಪೌರಾಣಿಕ ನಾಟಕಗಳು ಉಳ್ಕೋಬೇಕಾಗಿದೆ. ಇವತ್ತು ಜನರ ನಡುವೆ ಪ್ರೀತಿಗಳು, ವಿಶ್ವಾಸಗಳು, ನಂಬಿಕೆಗಳು ಕಡಿಮೆ ಆಗ್ತಾ ಇದೆ. ಇಂಥ ಕಾಲದಲ್ಲಿ ಧರ್ಮಗಳು ಮರೆಮಾಚ್ತಾ ಇರುವಂತ ಕಾಲದಲ್ಲಿ ಇವತ್ತು ಧರ್ಮವನ್ನ ರಕ್ಷಣೆ ಮಾಡಬೇಕು ಅಂತಂದ್ರೆ ಪೌರಾಣಿಕ ನಾಟಕಗಳು ಬಹಳ ಅನಿವಾರ್ಯವಾಗಿದೆ. ಇಂಥ ದಿಕ್ಕಿನಲ್ಲಿ ಮಾಣಿಕ್ನಳ್ಳಿಲಿ ನನಗೆ ಸಂತೋಷ ಆಗಿರೋದು ಏನಂದ್ರೆ ಈ ಸ್ಥಳದಲ್ಲಿ ನಾಟಕ ನೋಡಿ ಬಹಳಷ್ಟು ವರ್ಷ ಆಗಿತ್ತು. ಇವತ್ತು ನಮ್ಮ ಸಣ್ಣ ಯಾವುದೋ ಕಾರಣದಿಂದಾಗಿ ನಾವು ಈ ನಾಟಕಗಳನ್ನ ಈ ಸ್ಥಳದಲ್ಲಿ ಆಡದಿರುವಂತದನ್ನ ಕಂಡಿದ್ದೇನೆ. ಇವತ್ತು ಎಲ್ಲರೂ ಸೇರಿ ಈ ಗ್ರಾಮದ ಮುಖಂಡರುಗಳು ಎಲ್ಲರೂ ಮನಸ್ಸು ಮಾಡಿ ಈ ಮಾಣಿಕ್ನಳ್ಳಿ ಗ್ರಾಮದಲ್ಲಿ ಇಂಥದ್ದೊಂದು ನಾಟಕಗಳನ್ನ ನಡೆಸ್ತಾ ಇರುವಂತದ್ದು ತುಂಬಾ ಸಂತೋಷವಾಗಿದೆ. ಅದಕ್ಕಾಗಿ ನಾನು ಮಾಣಿಕ್ನಳ್ಳಿಯ ಎಲ್ಲಾ ಗ್ರಾಮಸ್ಥ ಬಂಧುಗಳಿಗೆ ಮತ್ತು ಈ ಕಲಾಭಿಮಾನಿಗಳು ಇವತ್ತು ಈ ನಾಟಕಕ್ಕೆ ನಮ್ಮನ್ನ ಪ್ರೀತಿಯಿಂದ ಕರೆದಂತ ಈ ಪಾತ್ರಧಾರಿಗಳಿಗೆ ಮತ್ತು ಯಜಮಾನರುಗಳಿಗೆ ಎಲ್ರಿಗೂ ಕೃತಜ್ಞತೆಯಿಂದ ನಾನು ವಂದನೆಗಳನ್ನ ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಆಚಾರ್ ತಿಮ್ಮೇಗೌಡರವರಿಗೆ ಧನ್ಯವಾದಗಳು. ಶ್ರೀಧರ್ ಅವರು ನಾಟಕದ ಮಾಸ್ಟರ್, ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು. ಜೊತೆಗೆ ಸಿದ್ದರಾಜಣ್ಣ, ನಂದೀಶ್, ದಿವಾಕರ್ ಅವರು, ಮರಸ್ವಾಮಿ ಗೌಡರಿಗೆ ಮರಸ್ವಾಮಿ ಗೌಡರು ದಯವಿಟ್ಟು ಮುಂದೆ ಬನ್ನಿ. ಕೆಂಗಣ್ಣವ್ರು ಸುರೇಶ, ಪುರುಷ ಕುಮಾರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಶಿಕ್ಷಕರಾದ ಜರಮ್ರವರಿಗೆ ಈ ನಾಟಕ ಮಂಡಳಿಯ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಮೋಟಪ್ಪ ರಾಜಣ್ಣ ಕುಮಾರ್ ಎಲ್ರಿಗೂ ಧನ್ಯವಾದಗಳು. ಮಧ್ಯಭಾಗದಲ್ಲಿ ನಡೀಬೇಕು ಅನ್ನೋ ಒಂದು ಕಾರಣಕ್ಕೆ ಶ್ರಮಪಟ್ಟು ಮಾಡಿರ್ತಕ್ಕಂಥ ನಮ್ಮ ಪುಟ್ಸಜ್ಜನರ ಸಿದ್ದರಾಜು ಹಾಗೂ ಕೆಂಗಣ್ಣರ ಸುರೇಶ ಹಾಗೂ ಜೊತೆಗೆ ನಮ್ಮ ಗ್ರಾಮದ ಯಜಮಾನರುಗಳು ಸಹ ಅವ್ರಿಗೆ ಒಳ್ಳೆಯ ಭಗವಂತ ಒಳ್ಳೆಯ ಸಮಯದಲ್ಲಿ ಈ ಒಂದು ಊರಿಗೆ ಒಳ್ಳೇದಾಗ್ಲಿ ಅಂದ್ಬಿಟ್ಟು ಅಭಿನಂದಿಸೋದಕ್ಕೆ ಊರಿನ ಯಜಮಾನರುಗಳಿಗೆ ಹಾಗೂ ಈ ಸ್ಟೇಜ್ ಮ್ಯಾನೇಜರ್ ಮತ್ತೆ ಯುವಕರಿಗೂ ಸಹ ಧನ್ಯವಾದಗಳನ್ನು ಸಲ್ಲಿಸಿ ಇದೇ ರೀತಿ ಒಂದು ಶಾಂತ ರೀತಿಯಲ್ಲಿ ನಮ್ಮ ಊರಿನ ಒಂದು ಕಾರ್ಯಕ್ರಮಗಳು ಸಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ಸಹ ಕೊನೆಯಲ್ಲಿ ವಂದನೆಗಳನ್ನು ಸಲ್ಲಿಸಿ ನಾಟಕವನ್ನು ಪ್ರಾರಂಭಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಪ್ರೋತ್ಸಾಹಧನವಾಗಿ ಸೌಕ್ಲಪರ್ ಕುಮಾರ್ MS ಮಾಜಿ ಅಧ್ಯಕ್ಷರು ಅವರು 3,000 ರೂಗಳನ್ನು ಪ್ರೋತ್ಸಾಹಧನವಾಗಿ ನೀಡ್ತಾ ಇದ್ದಾರೆ. ಅವರಿಗೆ ತುಂಬು ಚಂದ್ರಪ್ರಭು ಅವರು ಆಗಮಿಸಿದ್ದಾರೆ. ನಮ್ಮ ಊರಿನ ಜನತೆಯ ಪರವಾಗಿ, ನಾಟಕ ಮಂಡಳಿಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅಮಿತ್ ಅವರು, ಹಾಗೆ ನಮ್ಮ ಸ್ನೇಹಿತರಾದಂಥ ಅಮಿತ್ ಅವರು, ಬೀರ್ಶೆಟ್ಟಹಳ್ಳಿ ಕುಮಾರ್ ಅವರು, ವಿವೇಕ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಚಂದ್ರಪ್ರಭು ಅವರು ತಮ್ಮನ್ನು ಕುರಿತು ಒಂದು 2 ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಅಲ್ಲ, ಈ ವೇದಿಕೆ ಮೇಲೆ ಮಾತಾಡಬೇಕು ಅಂದ್ರೆ ನಿಜ ಭಯ ಆಯ್ತದೆ. ಯಾಕೆ ಅಂದರೆ ಈ ಒಂದು ವೇದಿಕೆಗಿರೋಂಥ ಒಂದು ಶಕ್ತಿ ನಿಜವಾಗ್ಲೂ ಎಷ್ಟೋ ಜನ ಕೆಲವು ಕಡೆ ಏನಾಗ್ತೈತೆ ಅಂದರೆ ಈ ಒಂದು ಕಲೆ ನಶಿಸಿ ಹೋಗ್ತೈತೆ. ಅಮಿತ್ ಸರ್ ಹೇಳಿದ್ರು ಹಿಂಗೆ ಮಾಣಿಕ್ನಳ್ಳಿಲಿ ಹಿಂಗೆ ಪೌರಾಣಿಕ ನಾಟಕ ಆಗ್ತೈತೆ ಅಂತ. ತುಂಬ ಖುಷಿ ಆಯಿತು ಸರ್. ಎಷ್ಟೊತ್ತಾದರೂ ಪರವಾಗಿಲ್ಲ, ನಮ್ಮೂರಿಗೆ ಬೇಕಾದ್ರೆ ಲೇಟ್ ಹೋಗೋದಾಗಲಿ ಫಸ್ಟ್ ಇಲ್ಲಿ ವೇದಿಕೆ ಮೇಲೆ ಹೋಗೋಣ ಸರ್, ನಾನು ಬರ್ತೀನಿ. ಮತ್ತು ಜಯರಾಮ್ ಸರ್ವೇ ನಮ್ಮ ಭಾಳ ತುಂಬ ಆತ್ಮೀಯ ಸ್ನೇಹಿತರು. ಇದೇ ಊರು ಅಂತ ಗೊತ್ತಾಯಿತು ಸರ್, ಬನ್ನಿ ಸರ್ ಹೋಗೋಣ ಅಂತ ಇಲ್ಲಿ ಬಂದು. ನನಗೆ ಯಾಕೆ ಇದನ್ನು ತುಂಬ ಇಷ್ಟಪಡ್ತೀನಿ ಅಂದರೆ
ನನಗೆ ನಮ್ಮ ಅಪ್ಪ ಓದಿಸ್ಬೇಕು ಅಂತ ಭಾಳ ಆಸೆ ಇತ್ತು. ಈ ಅಕ್ಷರ ನನಗೆ ತಲೆಗೆ ಹತ್ತಿರಲಿಲ್ಲ. ಚಿಕ್ಕದ್ರಿಂದನೂ ಈ ನಾಟಕ, ಈ ಹಾರ್ಮೋನಿ ಬಾರಿಸೋದು, ತಬಲಾ ನುಡ್ಸೋದು ಈ ಥರದ ಜೊತೆ ನಾನು ಹೋಗ್ತಾ ಇದ್ದೆ. ನಮ್ಮೂರಿನಲ್ಲಿ ಭಜನೆ ಮಾಡೋಕ್ಕೆ ಯಾರು ಸತ್ತಾಗ ತಿಥಿಗೆ ಇದು ಹೋಗೋರು ಅವ್ರ ಜೊತೆ ಹೋಗ್ತಾ ಇದ್ದೆ. ನಮ್ಮ ಅಪ್ಪ ನನ್ನ ಮಗನಿಗೆ ಏನು ಬಂದಿರೋ ತಲೆಕೆಟ್ಟಂಗೆ ಓಸೋಣ ಅಂದರೆ ಹಿಂಗೆ ತಿರ್ಗ ನಿಂತವಲ್ಲ ಅಂತ. ನನ್ನ ವಿದ್ಯಾರ್ಥಿ ಬರೀ SLC ಫೇಲ್ ಆಯಿತು. ಅಲ್ಲಿಂದನೂ ಹೆಚ್ಚು ಕಡಿಮೆ ಒಂದು 17-18 ವರ್ಷದಿಂದ ಹಿಂಗೆ ಬೀದಿ ನಾಟಕ ಈ ಥರ ನಮ್ಮ ಗುರುಗಳು ಇಲ್ಲೇ ಇದ್ದಾರೆ ಮೈಸೂರಿನಲ್ಲಿ. ದಕ್ಷ ಯಜ್ಞ ಅಂತ ಮಾಡಿಸಿದ್ರು, ಅದ್ಭುತವಾಗಿ ನುಡಿಸ್ತಾರೆ. ನಾನು ಇವತ್ತು 8 ವರ್ಷದಿಂದ ಕಲರ್ಸ್ ಕನ್ನಡದಲ್ಲಿ ಸಾವಿರಾರು ಸ್ಕಿಟ್ ಮಾಡಿದ್ದೀನಿ, ಯಾವುದೂ ನೆನಪಿಲ್ಲ. ಆದರೆ ಈ ವೇದಿಕೆ ಮೇಲೆ ಫಸ್ಟ್ ಟೈಮ್ ಬಣ್ಣ ಹಾಕಿ ನನಗೆ ಒಂದು ಪಾತ್ರ ಮಾಡಿಸಿದ್ರು, ಅದು ನನಗೆ ನೆನಪೈತೆ. ನೀವು ಅನುಮತಿ ಕೊಟ್ಟರೆ ಒಂದು ಸಣ್ಣದಾಗಿ ಒಂದು ಕಂದ ಪದ್ಯ ಆಡ್ತೀನಿ. ಆದರೆ ಅಷ್ಟು ಚೆನ್ನಾಗಿ ಆಡಕ್ಕೆ ಬರೀಕಿಲ್ಲ, ಆದರೂ ಒಂದು ಸಣ್ಣ ಪ್ರಯತ್ನ. ಭೂಪತಿಯ ಕೇಳನ್ಯ ನಮ್ಮಯ ರಾಜ್ಯದ ಪ್ರಜೆಗಳೆಲ್ಲರೂ ಸೌಖ್ಯದಿಂದ ಬಾಳುವರೇ. ಒಡೆಯ ಕೇಳುವೆ ನುಡಿಯ ಪರಿಯ ಪೇಳುವೆ, ಒಡೆಯ ಕೇಳುವೆ ನುಡಿಯ ಪರಿಯ ಪೇಳುವೆ, ಸುತ್ತಮುತ್ತ ರಾಜರೆಲ್ಲ ಕಪ್ಪ ಕಾಣಿಕೆದನ್ ಒಡೆಯ ಕೇಳುವೆ ನುಡಿಯ ಪರಿಯ ಪೇಳುವೆ, ನುಡಿಯ ಪರಿಯ ಪೇಳುವೆ, ನುಡಿಯ ಪರಿಯ ಪೇಳುವೆ. ಥ್ಯಾಂಕ್ ಯು. ಎಷ್ಟೋ ವರ್ಷ ಆಗಿತ್ತು, 8 ವರ್ಷ ಆದ್ಮೇಲೆ ಇಲ್ಲಿ ಒಂದು ಆಡಿದೆ. ತುಂಬ ಖುಷಿ ಆಗ್ತಾ ಇದ್ದೆ. ಈ ಒಂದು ವೇದಿಕೆ ಮೇಲೆ ನಿಲ್ಲಕ್ಕೆ ಅವಕಾಶ ಮಾಡಿಕೊಟ್ಟಂತ ಅಮಿತ್ ಸರ್ ಆಗ್ಬೋದು, ಇಡೀ ತಂಡ ಆಗ್ಬೋದು, ನಮ್ಮ ಜಯರಾಮ್ ಸರ್ ಆಗ್ಬೋದು, ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ತುಂಬ ಧನ್ಯವಾದಗಳು ಸರ್. ಇದೇ ನಮ್ಮ ಪಕ್ಕದೂರಿನ ಪಕ್ಕದ ತಾಲೂಕು ಶ್ರೀರಂಗಪಟ್ಟಣ ತಾಲೂಕು ದೊಡ್ಡಹೊಣ್ಣುಕೊಪ್ಪಲೂರು ಹಳ್ಳಿಯ ಮಗನಾಗಿ ಹುಟ್ಟಿ ಇವತ್ತು ಇಡೀ ದೇಶಾದ್ಯಂತ ಹೆಸರುವಾಸಿಯಾಗಿದ್ದಾರೆ. ನಮ್ಮೂರಿಗೆ ಬಂದಿದ್ದಕ್ಕೆ ತುಂಬ ಖುಷಿ ಸರ್. ಧನ್ಯವಾದಗಳು ತಮಗೆ. ಥ್ಯಾಂಕ್ ಯು. ಬಲೆ ಬಲೆ ನನಗ್ಯಾರು ಸರಿ ಸಮರು, ಸರಿ ಸಮರು, ಸರಿ ಸಮರು. ಬಲೆ 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 ನನಗ್ಯಾರು ಸರಿ ಸಮರು, ಸರಿ ಸಮರು, ಸರಿ ಸಮರು. ಅದಮ ಕೌರವರ ಮದವನ್ನು ಮೊರೆಯುತ್ತ, ಅದಮ ಕೌರವರ ಮದವನ್ನು ಮೊರೆಯುತ್ತ, ತರನ ಲಾಲಲ ತರಲಲಲಲ, ತರಲಲಾಲಲ ತರಲಲಲಲ, ಹಿಡಿಯುತ್ತ ಹೊಡೆಯುತ್ತ ನಿನ್ನನು ಹೇಳುವೆ, ಹಿಡಿಯುತ್ತ ಹೊಡೆಯುತ್ತ ನಿನ್ನನು ಗೆಲ್ಲುವೆ, ಹಿಡಿಯುತ್ತ ಬಡಿಯುತ್ತ ನಿನ್ನಲು ಗೆಲ್ಲು. ಬಲೆ 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 ನನಗ್ಯಾರು ಸರಿ ಸಮರು, ಸರಿ ಸಮರು, ಸರಿ ಸಮರು. ನಮಸ್ಕಾರ. ನೋಡಿ ಮರ್ತೋಗ್ಬಿಟ್ಟಿತ್ತು ಸತ್ಯವಾಗ್ಲೂ. ಆ ಅಕ್ಷರ ನುಡಿಸೋದ್ರಲ್ಲ ಗುರುಗಳು ತಾಲಾಗ್ತಾರ ಬಂದ್ಬಿಡ್ತು. ಧನ್ಯವಾದಗಳು. ಈ ನಾಟಕದ ಕಂಪನಿಯ ಪರವಾಗಿ ಹಾಗೂ ಈ ಗ್ರಾಮಸ್ಥರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ನಮ್ಮೆಲ್ಲರ ಧೀಮಂತ ನಾಯಕರು, ಅಭಿವೃದ್ಧಿಯ ಹರಿಕಾರರು, ಪಾಂಡವಪುರದ ಭಗೀರಥ ಎಂದೇ ಹೆಸರಾಗಿರುವಂಥ ಮಾನ್ಯ ಮಾಜಿ ಸಚಿವರು ಪುಟ್ಟರಾಜಣ್ಣ ಅವರಿಗೆ ಪ್ರೀತಿಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸಬೇಕು. ಕಳೆದ ನಾಟಕಕ್ಕೆ ಬರೋಕ್ಕಾಗಲಿಲ್ಲ, ಕಾರಣಾಂತರಗಳಿಂದ ಡೆಲ್ಲಿಲಿ ಇರೋದ್ರಿಂದ ಇವಾಗ ಬಂದಿದ್ದಾರೆ, ಅನ್ಯತಾ ಭಾವಿಸಿದೆ. ತಾವೆಲ್ಲ ನಮ್ಮ ಊರಿನ ಪರವಾಗಿ ಹಾಗೆಲ್ಲ ನಾಟಕ ಮಂಡಳಿಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. 2 ಮಾತು ನಿಮ್ಮ ಮುಂದೆ. ಎಲ್ಲ ಹಿರಿಯರೇ, ದೇವೇಗೌಡರು ಹೇಮಾವತಿ ಚಾನಲ್ ಕೊಟ್ಟು ನಮ್ಮೆಲ್ಲರನ್ನು ಕೂಡ ಉಸಿರಾಡುವಾಗ ಮಾಡಿದ್ರು.
ಇನ್ನೊಂದು 30-40 ವರ್ಷ ಹೋದ್ಮೇಲೆ ದೇವೇಗೌಡರ ಒಂದು ಮಹತ್ವ ಈಗ ಗೊತ್ತಿದೆ. ಇನ್ನೂ ಹೆಚ್ಚಿನ ಮಹತ್ವ ಬೆಂಗಾಡನ್ನ ಅವರು ಹಸಿರು ನಾಡನ್ನಾಗಿ ತುಮಕೂರು ಜಿಲ್ಲೆ, ಮಂಡ್ಯ ಜಿಲ್ಲೆಯಲ್ಲಿ ಕೆಲವು ಭಾಗಗಳನ್ನ ಮಾಡಿದ್ರು. ನಮ್ಮ ಪಾಂಡವಪುರ ತಾಲೂಕಿನಲ್ಲಿ VC ಚಾನಲ್ ಏರಿಯಾ ಮತ್ತು ಹೇಮಾವತಿ ಚಾನಲ್ ಏರಿಯಾ ಬಿಟ್ಟು ಇನ್ನು ನಮ್ಮ ಒಂದು ಬರಡು ಪ್ರದೇಶ ಇತ್ತು. ಅದಕ್ಕೆ ನೀರು ಉಣಿಸ್ಬೇಕು ಅಂತ ಹೇಳಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದಾಗ ಸುಮಾರು 1,000 ಕೋಟಿಯನ್ನು ತಂದು 300 ಕೋಟಿ ಮೇಲುಕೋಟೆಗೆ ಏತ ನೀರಾವರಿ, ಇನ್ನೊಂದು 230 ಕೋಟಿ ದುದ್ದ ಏತ ನೀರಾವರಿ, ಸ್ಯಾದ್ನಳ್ಳಿಗೆ 70 ಕೋಟಿ ಏತ ನೀರಾವರಿ ಮತ್ತು ತುಂಗತಣ್ಣೂರ್ ಹತ್ರ ಒಂದು ಗ್ರಾಮ ಇದೆ ಅಲ್ಲ, ಅಲ್ಲಿಗೆ ತಂದು ಒಂದು ಏತ ನೀರಾವರಿ ಮಾಡಿ ಪಾಂಡವಪುರ ತಾಲೂಕಿನಲ್ಲಿ ಎಲ್ಲೆಲ್ಲೂ ಬರಡು ಭೂಮಿ ಇದೆ ಎಲ್ಲ ನೀರು ಉಣಿಸುವಂತ ಮಾಡಿದ್ರು. KRS ಗೆ 4 ಪಂಪ್ ಅನ್ನ ಅಳವಡಿಸಿದ್ದಾರೆ. ಒಂದು ಕೆಟ್ಟೋದು ಇನ್ನೊಂದು ಕೆಟ್ಟೋದು ಏನು ಅಂತ 70 ಅಡಿ ಹೋಗಿ KRS ನೀರು ತಿರೋದ್ರೂ ನೀರನ್ನ ಮಾಡಬಹುದು. ಮತ್ತೆ ನಾರಾಯಣಪುರದ ಕೆರೆ ಮಾಡಿದ್ದಾರೆ, ಅಲ್ಲಿಂದ ನೀರನ್ನು ಡಂಪ್ ಮಾಡಿ ಅದು ಮೇಲ್ಕೋಟೆ ದಳವೇಕೆರೆ ಬಿಡುತ್ತೆ. ದಳವೇಕೆರೆಯಿಂದ ಮೇಲ್ಗಡೆ ಬಳಗಟ್ಟಕ್ಕೆ ಹೋಗುತ್ತೆ. ಅಲ್ಲಿಂದ 30-40 ಹಳ್ಳಿಗಳಿಗೆ ಕವರೇಜ್ ಆಗುತ್ತೆ. ಅದಾಲೆ ನೀರು ಬರ್ತಾ ಇದೆ. ಈ ಆಧುನಿಕ ಭಗೀರಥ ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಎಲ್ಲರ ಪರವಾಗಿ, ಗ್ರಾಮದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮಸ್ಕಾರಗಳು. ಮಾಣಿಕ್ನಳ್ಳಿ ಗ್ರಾಮದಲ್ಲಿ ಶ್ರೀ ಬಾಲಭೈರೇಶ್ವರ ಕೃಪಾವಂಶ ನಾಟಕ ಮಂಡಳಿಯ ಪಾತ್ರಧಾರಿ ಸ್ನೇಹಿತರು ಬಹಳ ಚೆನ್ನಾಗಿ ನಾಟಕನ ಅಭಿನಯಿಸ್ತಾ ಇದ್ದಾರೆ. ಕೆಲವು ಪಾತ್ರಗಳನ್ನು ನೋಡ್ತಾ ಇದ್ರೆ ರೋಮಾಂಚನ ಆಗೋ ರೀತಿಯಲ್ಲಿ ನಟನೆಯನ್ನ ಕಾಣ್ತಾ ಇದ್ದೇವೆ. ನಾವೆಲ್ಲ 40 ವರ್ಷದಿಂದ ನಾಟಕ ಆಡುವಾಗ ಮೈಕಲ್ಲಿದೆ ಅಲ್ಲೋಗಿ ಎಟಗಿಸಿ ಮಾತಾಡಬೇಕಿತ್ತು. ಈಗ ಬದಲಾಗಿದೆ ವ್ಯವಸ್ಥೆ. ಇವತ್ತು ಎಲ್ಲಿ ಬೇಕಾದರೂ ಅದನ್ನು ಸೌಂಡ್ ಎಫೆಕ್ಟ್ ಮಾಡುವಂಥ ಸನ್ನಿವೇಶ ಇರೋ ಕಾರಣದಿಂದ ಭಾಳ ಚೆನ್ನಾಗಿ ನಾಟಕಗಳು ಮೂಡಿಬರುತ್ತೆ. ನಮ್ಮ ಗಂಡುಮೆಟ್ಟಿದ ಮಾಣಿಕ್ನಳ್ಳಿ ಗ್ರಾಮದಲ್ಲಿ ಭಾಳ ವರ್ಷಗಳ ಕಾಲ ರಂಗದಲ್ಲಿ ನಾಟಕ ಆಡ್ತಿರ್ಲಿಲ್ಲ ಅಂಥದ್ದನ್ನು ಈಗ ಹೇಳ್ತಾ ಇದ್ರು. ಈ ಕಳೆದ ಇದು 3ನೇ ನಾಟಕ ಇಲ್ಲಿ ಪ್ರಾರಂಭ ಆಗಿದೆ ಅಂಥದ್ದು. ನಿಜವಾದಂಥ ಕಲೆ ಉಳಿದಿರ್ತಕ್ಕಂಥದ್ದೇ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಅನ್ನೋದಕ್ಕೆ ಸಾಕ್ಷಿ. ಇಷ್ಟು ವಿಜೃಂಭಣೆಯಿಂದ ನಮ್ಮ ಮಾಣಿಕ್ನಳ್ಳಿ ಗ್ರಾಮದಲ್ಲಿ ಬಾಲಭೈರೇಶ್ವರನ ಆಶೀರ್ವಾದದಿಂದ ಬಹಳ ಯಶಸ್ವಿಯಾಗಿ ನಾಟಕ ನಡೀತಾ ಇದೆ. ಸುತ್ತ ಮಳೆ ಬೀಳ್ತಾ ಇದೆ, ಆದರೆ ಇಲ್ಲಿ ಮಳೆ ಇಲ್ಲ. ಅಂದರೆ ಆ ಪರಮಾತ್ಮನ ಆಶೀರ್ವಾದ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾಟಕ ಆಡ್ತಾ ಇದ್ದಾರೆ. ಭಕ್ತರು ಚೆನ್ನಾಗಿ ಆಡಲಿ ಅಂತೇಳಿ ದೇವರ ಆಶೀರ್ವಾದನೂ ಆಗಿದೆ. ಕಳೆದ 30 ವರ್ಷಗಳ ಹಿಂದೆ ಆಕಸ್ಮಿಕವಾಗಿ ದಾರಿಲಿ ಬರಲಾಗಿ ಆ ಬಾಲಭೈರೇಶ್ವರನ ಸೇವೆ ಮಾಡುವಂಥ ಒಂದು ಅವಕಾಶ ನಾನು ಭಾಳ ಚಿಕ್ಕ ವಯಸ್ಸಿನಲ್ಲಿ ನನಗೆ ಸಿಕ್ತು. ಅದಾದಮೇಲೆ ಊರಿನ ಮಗನ ರೀತಿ ನನಗೆ ಆಶೀರ್ವಾದ ಮಾಡಿದ್ದೀರಿ. ಗೌಡ್ರು ಹೇಳಿದ ರೀತಿ ಇವತ್ತು ದೇವೇಗೌಡರು ಏನು ಈ ಭಾಗಕ್ಕೆ 5-6 ತಾಲೂಕುಗಳಿಗೆ ಹೇಮಾವತಿ ನೀರು ತಂದು ಕೊಟ್ಟರು. ಅವರ ಆಶೀರ್ವಾದ, ನಿಮ್ಮ ಆಶೀರ್ವಾದದಿಂದ ನಾನು ಮಂತ್ರಿಯಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಕನ್ನಂಬಾಡಿ ಕಟ್ಟೆಯಿಂದ ನಾವೇನು ನೀರು ತಂದು ಈಗಾಗಲೇ ದಳವಾಯಿಕೆರೆ, ಕದಲಗೆರೆಗೆ ನೀರು ಬಿದ್ದು ಈಗ ಕದಲಗೆರೆಯಿಂದ ತಿರ್ಗಾ ವಾಪಸ್ಸು ಕಾವೇರಿ ಹೊಳೆಗೆ ಹೋಗ್ತಾ ಇದೆ. ಈಗಾಗಲೇ ಹಲವಾರು ಲೋಕಸಭಾ ಸದಸ್ಯರಾದ ಮಂತ್ರಿಗಳಾದಂಥ ಕುಮಾರಣ್ಣವ್ರಲ್ಲಿ ವಿನಂತಿ ಮಾಡಿದ್ದೇವೆ. ಇದಕ್ಕೆ ಈ ಭಾಗಕ್ಕೆ ಗೌಡಗೆರೆ, ನಮ್ಮ ಮಾಣಿಕ್ನಳ್ಳಿ ಭಾಗಕ್ಕೆ ಅಲ್ಲಿಂದ ಲಿಫ್ಟ್ ಮಾಡಲಿಕ್ಕೆ 10 ಕೋಟಿ ಹಣವನ್ನು ಅವತ್ತೇ ನಾನು ಬಡ್ಜೆಟಲ್ಲಿ ಇಟ್ಟಿದ್ದೇನೆ. ಆ ನೀರನ್ನು ಕೊಡಿಸ್ಬೇಕು ಅಂಥೇಳಿ ಒತ್ತಾಯ ಮಾಡಿದ್ದೀವಿ. ಆ ವ್ಯವಸ್ಥೆ ಅನುಷ್ಠಾನ ಆಗಲಿ ಅಂತೇಳಿ ಹೇಳ್ತಾ ಕಳೆದ 2 ನಾಟಕಕ್ಕೆ ಬರಲಿಕ್ಕೆ ಆಗಿರಲಿಲ್ಲ. ಇವತ್ತು ನನಗೆ ಬೆಂಗಳೂರಿನಲ್ಲಿ ಒಂದು ಮೀಟಿಂಗ್ ಇತ್ತು, ಅದು ಮುಗಿಸಿ 9 ಗಂಟೆಗೆ ಬಿಟ್ಟು ಇಲ್ಲಿಗೆ ಬರುವಂಥದ್ದಾಯಿತು. ತಡವಾಗಿ ಬಂದಿದ್ದಕ್ಕೆ ನಿಮ್ಮಲ್ಲಿ ಕ್ಷಮೆ ಯಾಚಿಸ್ತಾ, ನೀವು ಬಹಳ ಎಲ್ಲರೂ ಒಂದು ಕೇಂದ್ರ ಬಿಂದುವಾಗಿ ನಾಟಕ ನೋಡ್ತಾ ಇದ್ರಿ. ನಿಮಗೆ ತೊಂದರೆ ಕೊಟ್ಟಿದ್ದೀನಿ, ಯಾರು ಅನ್ನತಾ ಭಾವಿಸ್ಬೇಡಿ ಅಂತೇಳಿ ವಿನಂತಿ ಮಾಡಿ ನನ್ನ ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ.